ಹಾಯ್ ಆಲ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಇನ್ನೊಂದು ಹೊಸ ವ್ಲಾಗ್ನೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ಇದು ಒಂದು ಸ್ಯಾಟರ್ಡೆ ಶೂಟ್ ಮಾಡಿದಂತಹ ವಿಡಿಯೋ. ಇಲ್ಲಿ ನಾನು ಬೆಳಿಗ್ಗೆಯಿಂದ ನನ್ನ ಮಾರ್ನಿಂಗ್ ಟು ಈವ್ನಿಂಗ್ ಇರುವಂತಹ ರೂಟೀನನ್ನು ಫುಲ್ಲಾಗಿ ಶೇರ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಲಾಂಗ್ ವಿಡಿಯೋ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗ್ತದೆ ಅಂತ ಹೇಳಿ ಅಂದ್ಕೊಳ್ತೇನೆ. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಆದರೆ ವೆಲ್ಕಮ್ ಟು ಮೈ ಚಾನಲ್. ಮತ್ತು ನನ್ನ ಈ ಚಾನಲ್ನಲ್ಲಿರುವಂತಹ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತದೆ ಆದರೆ, ಅಥವಾ ಇವತ್ತೀಗ ನೋಡ್ತಿರುವಂಥ ಈ ಒಂದು ಬ್ಲಾಗ್ ನಿಮಗೆ ಇಷ್ಟ ಆಗ್ತದೆ ಆದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ, ಹಾಗೂ ಲೈಕ್ ಮಾಡೋದನ್ನಂತೂ ಮರಿಲೇಬೇಡಿ. ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಅಥವಾ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿಕೊಡಿ. ಮತ್ತು ಕೆಲವರು ನೋಡ್ತಾ ಇದ್ದೀರಾ, ಕೆಲವರು ಲೈಕ್ ಮಾಡೋದಿಲ್ಲ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಆಯಿತಾ? ಲೈಕ್ ಮಾಡಿ, ನನಗೆ ಆಗ ಗೊತ್ತಾಗ್ತದೆ ಅಲ್ವಾ ಎಷ್ಟು ಜನರಿಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ. ನಾನಿಲ್ಲಿ ಬೆಳಿಗ್ಗಿನ ಟೀಯಿಂದ ಪ್ರಿಪ್ರೇಷನ್ಸನ್ನು ಸ್ಟಾರ್ಟ್ ಮಾಡಿಕೊಂಡಿದ್ದೇನೆ. ಇಲ್ಲಿ ನನ್ನ ಎರಡೂ ಮಕ್ಕಳು ಕೂಡ ಮಲಗಿದ್ರು. ಸೊ ಚಿಕ್ಕವನು ಎದ್ದಿದ್ದಾನೆ. ಎದ್ದರೆ ಹೀಗೇ ಹಾಲಿಗೋಸ್ಕರ ಕೂಗ್ತಾ ಇರ್ತಾನೆ. ಹಾಲು ಕೊಟ್ಟು ಅವನನ್ನು ಟಿ ವಿ ಹಾಕಿಕೊಟ್ಟು ಕೂತ್ಕೊಳಿಸಿದ್ದೇನೆ. ಇಲ್ಲಿ ಸಿಯೋನ್ ಕೂಡ ಮಲಗಿದ್ದಾನೆ. ನೋಡಿ, ಇಬ್ಬರು ಕೂಡ ಮ್ಯಾಚಿಂಗ್ ಫುಲ್ ಬಟ್ಟೆಯನ್ನು ಹಾಕಿ ಮಲ್ಕೊಂಡಿದ್ದಾರೆ. ಸಿಯೋನ್ಗೆ ಯಾವ ರೀತಿ ಬಟ್ಟೆ ಹಾಕಬೇಕಂತ ಇಷ್ಟ ಇತ್ತು. ಮೊನ್ನೆ ನನ್ನ ಹಸ್ಬೆಂಡಿದ ಅಕ್ಕ ಬರುವಾಗ ತಗೊಂಡು ಬಂದಿದ್ರು. ಸೊ ಅದನ್ನೇ ಈಗ ಹಾಕಿ ಮಲ್ಕೊಂಡಿದ್ದಾನೆ. ಇವತ್ತು ನಮ್ಮ ಬ್ರೇಕ್ಫಾಸ್ಟಿಗೆ ಇರುವಂಥದ್ದು ಚಪಾತಿ. ಸೊ ನಾನಿಲ್ಲಿ ಚಪಾತಿಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ. ನನ್ನ ಚಪಾತಿಯ ಕೆಲಸ ಇಲ್ಲಿ ಆಗ್ತಾ ಇದ್ದ ಹಾಗೆಯೇ ಇಬ್ಬರು ಕೂಡ ಎದ್ದು ಬಂದಿದ್ದಾರೆ. ಚಿಕ್ಕ ಮಗು ಸಹ ಬಂದಿದ್ದಾನೆ. ಅವನು ಫಸ್ಟೇ ಬಂದಿದ್ದ. ಈಗ ಸಿಯೋನ್ ಕೂಡ ಎದ್ದು ಬಂದಿದ್ದಾನೆ. ಸಿಯೋನ್ ಎದ್ದು ಬಂದರೆ ಕೂಡ ಅವನಿಗೆ ಕೆಲವೊಮ್ಮೆ ಮೂಡ್ ಸರಿ ಇರ್ತದೆ, ಕೆಲವೊಮ್ಮೆ ಮೂಡೇ ಸರಿ ಇರೋದಿಲ್ಲ. ಇವತ್ತು ನನ್ನ ಹಸ್ಬೆಂಡ್ ಸ್ಯಾಟರ್ಡೆ ಆಗಿರೋದ್ರಿಂದ ಸ್ಯಾಟರ್ಡೆ ಅವರು ಡೈಲಿ ಅಂದರೆ ಸ್ಯಾಟರ್ಡೆ ಪೂಜೆಗೆ ಹೋಗ್ತಾರೆ ಬೆಳಿಗ್ಗೆ 6 o'clock ಎದ್ದು. ಸೊ ಅವರು ಬೇಗ ಹೋಗಿದ್ದಾರೆ. ಹಾಗಾಗಿ ಈಗ ಅವನು ಡ್ಯಾಡಿ ಬೇಕಂತ ಹೇಳಿ ಕೂಗ್ತಾ ಇದ್ದಾನೆ. ಅವನಿಗೆ ಹೇಗೆಲ್ಲ ಹೇಳಿ ಸಮಾಧಾನ ಮಾಡಿದೆ, ಬಟ್ ಸರಿ ಆಗಲಿಲ್ಲ. ಈಗ ಎದ್ದದಷ್ಟೆಲ್ಲ ಸ್ವಲ್ಪ ಹೊತ್ತು ಹೋಗಬೇಕು, ಅದರ ನಂತರ ಆದರೆ ಸರಿ ಆಗ್ತಾನೆ. ಇವನನ್ನು ಸಮಾಧಾನ ಮಾಡೋದೇ ದೊಡ್ಡ ಒಂದು ಕೆಲಸ. ಚಿಕ್ಕ ಮಗುವಿಗಾದರೆ ಹಾಲು ಕೊಟ್ಟರೆ ಸಮಾಧಾನ ಆಗ್ತಾನೆ. ಇವನಂತೂ ಇವನಿಗೆ ಬೇರೆ ಏನಾದರೂ ಹೇಳಿ ಅವನ ಫುಲ್ ಮೈಂಡನ್ನೇ ಡೈವರ್ಟ್ ಮಾಡಬೇಕಾದ್ರೆ ಮಾತ್ರ ಅವನು ಸಮಾಧಾನ ಆಗುವಂಥದ್ದು. ಚಿಕ್ಕ ಮಗು ನೋಡ್ತಾ ಇದ್ದಾನೆ, ನನ್ನನ್ನು ಯಾವಾಗಲೂ ಎತ್ತುವಂಥದ್ದು. ಈಗ ಸಿಯೋನನ್ನು ಎತ್ಕೊಂಡಿದ್ದಾರೆ ಅಂತ ಹೇಳಿ. ಈಗ ಡೈಲಿ ಇವನ ಕೆಲಸ ಇದೆ ನೋಡಿ. ಹೀಗೇ ಸ್ವಲ್ಪ ಆಚೆ ಈಚೆ ಹೋದ ಕೂಡಲೇ ಕಪಟ್ ಓಪನ್ ಮಾಡಿ ಅದರ ಒಳಗೆ ಹೋಗಿ ಬಿಡ್ತಾನೆ. ಒಳಗೆ ಹೋಗಿ ಅದರಲ್ಲಿರುವಂತಹ ಬಾಕ್ಸ್ ಎಲ್ಲ ತೆಗೆಯುವಂಥದ್ದು. ಎಲ್ಲಾದರೂ ಹೋದ ನಂತರ ನಾವು ನೋಡೋದೇ, ಎಲ್ಲಾದರೂ ಡೋರೆಲ್ಲ ಕ್ಲೋಸ್ ಮಾಡಿದರೆ ವೆಂಟಿಲೇಷನ್ ಇದೆ ಸ್ವಲ್ಪ, ಆದರೂ ಕೂಡ ಚಿಕ್ಕ ಮಕ್ಕಳಲ್ವಾ, ಅಥವಾ ಬೆರಳೇನಾದರೂ ತಾಗಿಬಿಟ್ರೆ ಅದಕ್ಕೆ ಅಂತ ಹೇಳಿ ಹೆದರಿಕೆ ಆಗ್ತದೆ.
ನನ್ನ ಲಾಂಗ್ ವೀಡಿಯೋಸ್ ಇಷ್ಟ ಆಗ್ತದೆ ಅಥವಾ ಸ್ವಲ್ಪ ಶಾರ್ಟ್ ಮಾಡಿ ಹಾಕಬೇಕಂತ ಹೇಳಿ ನನಗೆ ಫುಲ್ ಡೇ ಶೂಟ್ ಮಾಡಿದಾಗ ಶಾರ್ಟ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಇವತ್ತು ಈ ವಿಡಿಯೋ ನಾನು ತುಂಬಾ ಕಟ್ ಮಾಡಿದ್ದೇನೆ. ಆ್ಯಕ್ಚುಲಿ 1 ಡೇದು ನಾವು ಶೂಟ್ ಮಾಡಿದರೆ 4 hours ಇದು ವೀಡಿಯೋ ಹತ್ರ ಆಗ್ತದೆ. ಸೊ ಅದನ್ನು ಕಟ್ ಶಾರ್ಟ್ ಮಾಡಿ 20 minutes 22 minutes ಎಲ್ಲ ಮಾಡೋದು ಅಂದರೆ ತುಂಬ ಕಷ್ಟ. ಮತ್ತು ಕೆಲವುದೆಲ್ಲ ನಮಗೆ ಇನ್ಕ್ಲೂಡ್ ಮಾಡಲಿಕ್ಕೇ ಆಗೋದಿಲ್ಲ. ಹಾಗಾಗಿ ನಾನು ನಿಮ್ಮ ಹತ್ರ ಕೇಳುವಂಥದ್ದು ಲಾಂಗ್ ಇರಲಿಯಾ ಅಥವಾ ಹೇಗೆ ಹಾಕಬೇಕು ಅಂತ ಹೇಳಿ ನನಗೆ ಕಾಮೆಂಟ್ ಮಾಡಿ. ಇವತ್ತು ಸಿಯೋನ್ಗೆ ಸ್ಕೂಲ್ ಇದೆ, ಹಾಗಾಗಿ ನಾನು ಸಿಯೋನ್ಗೆ ಅಂತ ಹೇಳಿ ಇಲ್ಲಿ ಬ್ರಷ್ ಮಾಡಿಸಲಿಕ್ಕೆ ಪೇಸ್ಟನ್ನೆಲ್ಲ ಹಾಕಿ ತೊಗೊಂಡು ಹೋಗ್ತಾ ಇದ್ದೇನೆ. ಚಿಕ್ಕ ಮಗು ಕೈಯಲ್ಲಿರುವಾಗ ಪೇಸ್ಟ್ ಹಾಕಿದರೆ ಪೇಸ್ಟ್ ಅವನ ಕೈಗೆ ತೊಗೊಂಡು ಬಿಡ್ತಾನೆ ಅವನು. ಹಾಗೆ ಅವನನ್ನು ಕೆಳಗೆ ಇಟ್ಟು ಹಾಕಿದ್ದೇನೆ. ಇಲ್ಲಿ ಸಿಯೋನ್ಗೆ ಕೂಡ ಬ್ರಷ್ ಮಾಡಿಸಿ ಕೊಡ್ತಾ ಇದ್ದೇನೆ. ಮಾವ ಇದ್ದಾರೆ, ಮಾವನ ಹತ್ರ ಹೇಳಿ ಚಿಕ್ಕ ಮಗುವನಲ್ಲಿ ಕೂತ್ಕೊಳ್ಳಿಸಿ ಬಂದಿದ್ದೆ ನಾನು. ಸಿಯೋನ್ನ ಬ್ರೇಕ್ಫಾಸ್ಟ್ ಈಗ ಅವನೇ ತಿಂತಾನೆ. ಕೆಲವೊಂದು ಬ್ರೇಕ್ಫಾಸ್ಟ್ ಮಾತ್ರ ಅವನು ತಿನ್ನೋದಿಲ್ಲ, ಚಪಾತಿ ಅಲ್ವಾ ಅವನೇ ತಿಂತಾನೆ. ಅವನಿಗೆ ಇಷ್ಟ ಇರುವಂಥ ಬ್ರೇಕ್ಫಾಸ್ಟ್ ಮಾತ್ರ ಅವನೇ ತಿನ್ನುವಂಥದ್ದು. ಇನ್ನೂ ಕೆಲವೊಂದು ಬ್ರೇಕ್ಫಾಸ್ಟ್ ಆದರೆ ನಾವೇ ಕೊಡಬೇಕು, ಇಲ್ಲಾದರೆ ಅದು ಹೋಗೋದೇ ಇಲ್ಲ. 8 ಗಂಟೆ ಆದರೆ ಸಹ ಅವನು ತಿಂತಾನೆ ಇರ್ತಾನೆ. ಅವನಿಗೆ 8:15 ಆಗುವಾಗ ಕರೆಕ್ಟ್ ಇಲ್ಲಿಗೆ ಮನೆ ಹತ್ತಿರ ರಿಕ್ಷಾ ಬರ್ತದೆ. ಸೊ ಅಷ್ಟರೊಳಗೆ ಅವನು ರೆಡಿಯಾಗಿರಬೇಕು. ಚಿಕ್ಕ ಮಕ್ಕಳನ್ನು ಬೆಳಿಗ್ಗೆ ಎಬ್ಬಿಸೋದೇ ದೊಡ್ಡ ಕೆಲಸ. ಅದಾದ ನಂತರ ಅವರಿಗೆ ಹೊಟ್ಟೆ ಕೊಡುವಂಥದ್ದು ಇನ್ನೊಂದು ದೊಡ್ಡ ಕೆಲಸ. ಮತ್ತೆಲ್ಲ ಪರವಾಗಿಲ್ಲ ನೋಡಿ, ಚಿಕ್ಕವನು ಅಲ್ಲಿ ಹೋಗಿ ಚೇರಿನ ಅಡಿಯಲ್ಲಿ ಹೋಗಿದ್ದಾನೆ. ಹಾಗೆಯೇ ಎಷ್ಟು ನೋಡಿದರೂ ಸಾಕಾಗೋದಿಲ್ಲ. ಎಂಡ್ ಆಫ್ ದ ಡೇ ಫುಲ್ ಟಯರ್ಡ್ ಆಗಿಬಿಟ್ಟಿರ್ತೇವೆ, ಎಂತ ಸಹ ಮಾಡೋದು ಬೇಡ ಅಂತ ಹೇಳಿ. ಹಾಗೇನೇ ಆಗುವಂಥದ್ದು, ದಿನ ಇದೇ ರೀತಿಯಲ್ಲಿ ಕೆಲಸ ಇರ್ತದೆ. ಹೀಗೇ ಫುಲ್ ಬ್ಯುಸಿ ಇರ್ತೇವೆ. ಸಂಜೆ ಆಗುವಾಗ ಸ್ವಲ್ಪ ಹೊತ್ತು ರಿಲ್ಯಾಕ್ಸಿಂಗ್ ಟೈಮ್. ಆ ಟೈಮ್ನಲ್ಲಿ ವಿಡಿಯೋ ಎಡಿಟ್ ಮಾಡೋದೇ ಬೇಡ ಅಂತ ಹೇಳಿ ಅನ್ನಿಸ್ತದೆ. ನಾಳೆ ಮಾಡುವ ಅಂತ ಆಗೋದು. ಮತ್ತು ನಾಳೆ ಅಂತ ಹೇಳಿ ಮತ್ತೆ ಟೈಮೇ ಸಿಗೋದಿಲ್ಲ. ಈಗ ನಾನು ಚಿಕ್ಕ ಮಗುವಿನ ಡೈಪರ್ ಚೇಂಜ್ ಮಾಡಿ ಬೇರೆ ಡೈಪರ್ ಹಾಕಿಕೊಟ್ಟು ಬಟ್ಟೆಯನ್ನು ಕೂಡ ಚೇಂಜ್ ಮಾಡಿ ಕೊಟ್ಟಿದ್ದೇನೆ. ಮಕ್ಕಳಿಬ್ಬರು ಕೂಡ ಚಿಕ್ಕವರಾಗಿರೋದ್ರಿಂದ ಇಬ್ಬರಿಗೆ ಸಹ ಅಟೆನ್ಷನ್ ಬೇಕು. ತುಂಬ ಕಷ್ಟ, ಚಿಕ್ಕ ಮಕ್ಕಳಿರೋರಿಗೆ ಗೊತ್ತಿರ್ಬೋದು, ತುಂಬ ಕಷ್ಟ ಇಬ್ಬರಿಗೂ ಕೂಡ ಅಟೆನ್ಷನ್ ಕೊಡುವಂಥದ್ದು. ಮತ್ತು ಮನೆ ಕೆಲಸ ಬೇರೆ ಅಂದರೆ ನಮ್ಮ ಕೆಲವೊಂದು ಕೆಲಸಗಳು, ಪರ್ಸ್ನಲ್ ಕೆಲಸಗಳೆಲ್ಲ ಇರ್ತದಲ್ಲ, ಸೊ ಅದಕ್ಕೆಲ್ಲ ನಮಗೆ ಟೈಮೇ ಸಿಗೋದಿಲ್ಲ. ಇವತ್ತಿನ ಸ್ನ್ಯಾಕ್ಸಿಗೆ ಅವನಿಗೆ ಸ್ವಲ್ಪ ಜಂಕ್ ಬೇಕಂತ ಹೇಳಿ ಕೇಳ್ತಾ ಇದ್ದ. ಅಂದರೆ ಈ ಬಿಸ್ಕೆಟ್ಸ್ ಚಕ್ಕುಲಿ ಎಲ್ಲ ಅವ್ನು ತಗೊಂಡು ಹೋಗೋದಿಲ್ಲ, ಯಾವಾಗಲೂ ತಗೊಂಡು ಹೋಗುವಂಥದ್ದು ಆ್ಯಪಲ್ ಅಥವಾ ಬೇರೆ ಏನಾದರೂ ಫ್ರೂಟ್ಸ್ ಎಲ್ಲ ಇದ್ದರೆ ಅದು, ಈ ಹಲಸಿನ ಹಣ್ಣೆಲ್ಲ ಸಿಕ್ಕಿದರೆ ಅದನ್ನು ತಗೊಂಡು ಹೋಗ್ತಾನೆ. ಇವತ್ತು ಸ್ವಲ್ಪ ಬಿಸ್ಕೆಟ್ಸ್, ಚಕ್ಕುಲಿ ಮತ್ತು ಸ್ವಲ್ಪ ಕ್ಯಾಶ್ಯೂ ಕೊಟ್ಟಿದ್ದೇನೆ. ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಲಂಚೆಲ್ಲ ತಗೊಂಡು ಹೋಗ್ಲಿಕ್ಕಿಲ್ಲ, ಮಧ್ಯಾಹ್ನವರೆಗೆ ಅಲ್ಲ. ಇಲ್ಲಿ ಮಗುವಿಗೆ ನಾನು ಮಖಾನ ಮತ್ತು ಕ್ಯಾಶ್ಯೂ ನಟ್ಸಿದ್ದು ಪೌಡರನ್ನು ಹಾಕಿರುವಂಥ ಒಂದು ಮಿಕ್ಸ್. ಅಂದರೆ ಮಖಾನದು ಫಾಕ್ಸ್ ನಟ್ ಅಂತ ಹೇಳ್ತಾರಲ್ವ, ಮಖಾನ ಮತ್ತು ಅದರ ಜೊತೆಗೆ ಸ್ವಲ್ಪ ಕ್ಯಾಶ್ಯೂನ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ. ಸೊ ಅದನ್ನು ಹಾಕಿ ಇವಾಗ ಸರಿ ರೀತಿಯಲ್ಲಿ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಇದು ತಣ್ಣಗಾಗಲಿಕ್ಕೆ ಇಟ್ಟರೆ ಮತ್ತು ಮಗುವಿಗೆ ಕೂಡ ತಿನ್ನಲಿಕ್ಕೆ ಕೊಡ್ಬೋದಲ್ಲ. ಮಖಾನ ತುಂಬಾ ನ್ಯೂಟ್ರಿಷಿಯಸ್ ಆಗಿರುವಂತಹ ಒಂದು ನಟ್, ಫಾಕ್ಸ್ ನಟ್ ಅಂತ ಹೇಳಿ ಕರೀತಾರೆ. ಅಂಗಡಿಯಲ್ಲೆಲ್ಲ ಕೇಳಿದರೆ ನಿಮಗೆ ಸಿಗ್ತದೆ, ಕಮಲದ ಬೀಜದಂತ ಹೇಳಿ ಕೇಳಿದರೆ ಸಹ ಕೊಡ್ತಾರೆ. ಇಲ್ಲಿ ನಾನು ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೇನೆ. ಇನ್ನು ಸ್ವಲ್ಪ ಹೊತ್ತಿರುವಂಥದ್ದು. ಅವನಿಗೆ ಈಗ ತುಂಬ ಅರ್ಜೆಂಟ್ ಸ್ಕೂಲಿಗೆ ಹೋಗಲಿಕ್ಕೆ. ಅಂದರೆ ಸ್ಕೂಲ್ ಇಷ್ಟ ಇಲ್ಲ, ಆದರೆ ರಿಕ್ಷಾದಲ್ಲಿ ಹೋಗೋದಂದರೆ ತುಂಬಾ ಇಂಟ್ರೆಸ್ಟ್. ಥರ್ಸ್ಡೇ ಈವ್ನಿಂಗ್ ಬರುವಾಗ ಸಿಯೋನ್ನ ತುಟಿ ಹೊಡೆದಿತ್ತು. ನಾನಿಲ್ಲಿ ಪಿಕ್ಚರನ್ನು ಅಟ್ಯಾಚ್ ಮಾಡ್ತೇನೆ, ಯಾವ ರೀತಿಯಲ್ಲಿ ಆಗಿತ್ತಂತ ಹೇಳಿ. ಸ್ಕೂಲಲ್ಲಿ ಬಿದ್ದು ಬಂದಿದ್ದ ಅವನು, ಹಾಗಾಗಿ ಸ್ವಲ್ಪ ವ್ಯಾಸ್ಲಿನನ್ನು ಹಾಕಿ ಕೊಡ್ತಾ ಇದ್ದೇನೆ. ಡ್ರೈ ಆಗ್ತದೆ ಅಲ್ವಾ ಸ್ಕಿನ್, ಹಾಗಾಗಿ ಈಗ ಸ್ವಲ್ಪ ಪರವಾಗಿಲ್ಲ. ಫ್ರೈಡೇ ತುಂಬ ಸ್ವೆಲ್ಲಿಂಗ್ ಇತ್ತು, ಹಾಗಾಗಿ ನೆನ್ನೆ ನಾನು ಕಳಿಸಿರಲಿಲ್ಲ. ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಹೋಗಲಿ ಅಂತ ಹೇಳಿ ಕಳಿಸ್ತಾ ಇದ್ದೇನೆ. ಮೇಲೆ ತುಟಿಗೆ ಮತ್ತು ಮೇಲೆ ತುಟಿಗೆ ತುಂಬ ಪೆಟ್ಟಾಗಿತ್ತು, ಮೇಲೆ ತುಟಿ ತುಂಬ ಊದಿತ್ತು. ಬಟ್ ಕೆಳಗೆ ತುಟಿಗೆ ಸಹ ಪೆಟ್ಟಾಗಿತ್ತು, ಆಗ ಗೊತ್ತಾಗಲಿಲ್ಲ. ಒಳಗಿಂದ ಸ್ವಲ್ಪ ಗಾಯ ಆಗಿತ್ತು, ಮೇ ಬಿ ಹಲ್ಲು ತಾಗಿದ್ದಿರಬೇಕು. ನನ್ನ ಚಿಕ್ಕ ಮಗುವಿಗೆ ಈಗ ನಿದ್ದೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಅಂದರೆ ಬೆಳಿಗ್ಗೆ ಬೇಗ ಎದ್ದೊಳ್ತಾನೆ ಅಲ್ವಾ, ಫೀಡ್ ಕೊಟ್ಟಿದ್ದರಿಂದ ನಾನು ಸ್ವಲ್ಪ ಲೇಟಾಗಿ ತಿನ್ನಿಸುವ ಅಂತ ಹೇಳಿ ಅಂದ್ಕೊಂಡೆ. ಇಲ್ಲಿ ಸಿಯೋನ್ ಈಗ ಇತ್ತೀಚೆಗೆ ನಾನು ಒಬ್ಬನೇ ಹೋಗ್ತೇನೆ ಅಂತ ಹೇಳಿ ಹೊಸ ಒಂದು ಮೂಮೆಂಟನ್ನು ಸ್ಟಾರ್ಟ್ ಮಾಡಿದ್ದಾನೆ. ಒಳ್ಳೆ ಮೂಮೆಂಟ್ ಅದು. ಯಾಕೆಂತ ಹೇಳಿದರೆ ನಮಗೆ ಹೋಗಬೇಕಂತ ಇಲ್ಲ, ಅವನೇ ಇಳಿದು ಬರ್ತಾನೆ, ಅವನ ಬ್ಯಾಗನ್ನೆಲ್ಲ ಕ್ಯಾರಿ ಮಾಡಿಕೊಂಡು. ನಾವು ಬಿಡಲಿಕ್ಕೆ ಹೋಗಬೇಕಂತ ಇಲ್ಲ. ಈಗ ಅವನು ನಮಗೆ ಜೋರು ಮಾಡ್ತಾನೆ, ಬಂದರೆ ನೀವು ಬರಬೇಡಿ, ನಾನು ಒಬ್ಬನೇ ಹೋಗ್ತೇನೆ ಅಂತ ಹೇಳಿ. ಸೊ ಹಾಗೆ ಹೊತ್ತು ಹೋಗಿದ್ದಾನೆ. ನಾನಲ್ಲಿ ಹಿಂದೆ ಕಿಚನಿಂದ ಅವನನ್ನು ಮಾನಿಟರ್ ಮಾಡ್ತಾನೇ ಇದ್ದೆ. ಲಂಚ್ ಬ್ಯಾಗ್ ಇರುವಾಗ ತುಂಬ ಕಷ್ಟ ಆಗ್ತದೆ ಅವನಿಗೆ, ಆದರೆ ಸಹ ಹೋಗ್ತಾನೆ. ಇಲ್ಲಿ ನಾನು ಕೂಡ ಬ್ರೇಕ್ಫಾಸ್ಟನ್ನು ತಿಂದಿದ್ದೇನೆ. ಈಗ ನೆಕ್ಸ್ಟ್ ಮಗುವಿಗೆ ಬ್ರೇಕ್ಫಾಸ್ಟನ್ನು ತಿನ್ನಿಸು ಅಂತ ಹೇಳಿ. ಅವನಿಗೆ
ನಿದ್ದೆ ಬರ್ತಾ ಇದ್ದರೆ ಅವನಿಗೆ ಹೇಗೆ ಎಷ್ಟು ಒಳ್ಳೆ ಫುಡ್ಡನ್ನು ಕೊಟ್ಟರೆ ಸಹ ಅವನು ತಿನ್ನಲಿಕ್ಕೆ ಕೇಳೋದಿಲ್ಲ, ಕೂಗ್ತಾನೆ ಇರ್ತಾನೆ. ಮಕ್ಕಳಿಗೆ ಹಾಗೆ ಅಲ್ವಾ, ನಿದ್ದೆ ಬರುವಾಗ ಮೂಡಿರೋದಿಲ್ಲ, ತಿನ್ನಲಿಕ್ಕೆ ಕೂಡ ಇಂಟ್ರೆಸ್ಟ್ ಇರೋದಿಲ್ಲ. ಹಾಗಾಗಿ ನಾನಿಲ್ಲಿ ಅವನನ್ನು ಫಸ್ಟ್ ಮಲಗಿಸ್ತೇನೆ. ಒಂದು ಚಿಕ್ಕ ನ್ಯಾಪ್ ಆದರೆ ಅವನು ಫ್ರೆಶ್ ಆಗಿರ್ತಾನೆ ಅಂತ ಹೇಳಿ ನನ್ನ ಕಾಫಿ ಇತ್ತು, ಬಾಕಿ ನಾನು ಚಪಾತಿ ಬೇಗ ಬೇಗ ತಿಂದು ಕಾಫಿ ಸೈಡಲ್ಲಿ ಇಟ್ಕೊಂಡಿದ್ದೆ. ಅವನಿಗೆ ಫೀಡ್ ಕೊಡುವಾಗಲೇ ಕುಡಿತೇನೆ ಅಂತ ಹೇಳಿ, ಹಾಗಾಗಿ ಅದನ್ನು ಬೇಗ ಫಿನಿಶ್ ಮಾಡಿದ್ದೇನೆ. ಮತ್ತು ಇಲ್ಲಿ ಮಲಗಿಸು ಅಂತ ಹೇಳಿ ಕರ್ಕೊಂಡು ಬಂದಿದ್ದೇನೆ. ಮಲಗಿಸಿ 2 ನಿಮಿಷದಲ್ಲಿ ನಾನು ಹೊರಗೆ ಬಂದ ಕೂಡಲೇ ಅವನು ಎದ್ದು ನೆಟ್ ಹತ್ರ ಬಂದು ನಿಂತ್ಕೊಂಡಿದ್ದ. ಹಾಗಾಗಿ ನಾನು ಅವನನ್ನು ಹೊರಗೆ ಕರ್ಕೊಂಡು ಬಂದಿದ್ದೇನೆ. ಕೆಳಗೆ ನಿಂತ ಇದ್ರೆ ಸಹ ಬಾಯಿಗೆ ಹಾಕೋದಲ್ಲ, ಹಾಗಾಗಿ ನಾನು ಫಸ್ಟ್ ಗುಡಿಸಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೇನೆ. TV ಹಾಕಿ ಕೊಟ್ಟಿದ್ದೇನೆ ಮತ್ತು ಮಾವನ ಹತ್ರ ಹೇಳಿದ್ದೇನೆ ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳಿ. ಸೊ ಅವರಲ್ಲಿ ಕೂತ್ಕೊಂಡಿದ್ದಾರೆ. ಹೀಗೆ ಮನೆಯಲ್ಲಿ ಯಾರಾದರೂ ಇದ್ದರೆ ಸ್ವಲ್ಪ ಹೊತ್ತು ನೋಡಲಿಕ್ಕೆಲ್ಲ ಹೆಲ್ಪ್ ಆಗ್ತದೆ. ಅವರಿಗೆ ಯಾವಾಗಲೂ ಎತ್ಕೊಂಡೆಲ್ಲ ಇರಲಿಕ್ಕೆ ಆಗೋದಿಲ್ಲ, ಬಟ್ ಕೆಲವೊಮ್ಮೆ ನಾನು ಕೊಟ್ಟು ಬಂದರೆ ಎಲ್ಲ ಸ್ವಲ್ಪ ಹೊತ್ತು ಹಿಡ್ಕೊಂಡೆಲ್ಲ ಕೂತ್ಕೊಳ್ತಾರೆ, ಚೆನ್ನಾಗಿ ನೋಡ್ಕೊಳ್ತಾರೆ ಮಗುವನ್ನು ಕೂಡ. ಅದೊಂದು ನನಗೆ ತುಂಬ ಹೆಲ್ಪ್ ಆಗ್ತದೆ. ಮತ್ತು ಅವರಿಗೆ ತೋಟಕ್ಕೆಲ್ಲ ಹೋಗಲಿಕ್ಕಿದ್ರೆ ಆಗೋದಿಲ್ಲ. ಸೊ ಈಗ ಅವರದೇ ಹೇಳ್ತಾ ಇದ್ದಾರೆ ನನಗೆ ತೋಟಕ್ಕೆ ಹೋಗಲಿಕ್ಕಿದೆ ಅಂತ ಹೇಳಿ. ಸೊ ನಾನು ಬೇಗ ಬೇಗ ಇಲ್ಲಿ ಬೆಂಕಿ ಮಾಡಿ ನಾಯಿಗೆ ಅನ್ನಕ್ಕೆ ಅಂತ ಹೇಳಿ ಅಕ್ಕಿಯನ್ನು ಹಾಕಿಟ್ಟು ಹೋಗ್ತಾ ಇದ್ದೇನೆ. ಅಲ್ಲಿ ನಮ್ಮ ಮನೆಯ ಒಳಗೆ ಇನ್ವರ್ಟ್ರ್ ಇದೆ. ಇನ್ವರ್ಟ್ರ ಬಟನ್ ಆನ್ ಆಫ್ ಮಾಡಲಿಕ್ಕೆ ಈಗ ಕಲಿತು ಬಿಟ್ಟಿದ್ದಾನೆ. ಹಾಗಾಗಿ ಅದನ್ನು ಒತ್ತುತ್ತಾನೆ ಹೋಗಿ. ನನಗೆ ಹೆದರಿಕೆ ಆಯಿತು ಎಲ್ಲಿಯಾದರೂ ಕರೆಂಟ್ ತಾಗಿದ್ರೆ ಅಂತ ಹೇಳಿ, ಹಾಗಾಗಿ ಅವನನ್ನು ಕರ್ಕೊಂಡೇ ಬಂದಿದ್ದೇನೆ. ಇನ್ವರ್ಟ್ರ್ ಅದನ್ನು ಎತ್ತಿ ಮೇಲೆ ಇಡಲಿಕ್ಕೆ ಅದು ಹಸ್ಬೆಂಡ್ ಹತ್ರನೇ ಹೇಳಬೇಕು, ಭಾರ ಉಂಟದು. ಹಾಗಾಗಿ ಈಗ ಮಾವನ ಹತ್ರ ನಾನು ಹೇಳಿದೆ ನಾಯಿಗೆ ವೇಸ್ಟೇಜ್ ಇದೆ ಅಲ್ಲ, ಚಿಕನ್ ಇದೆ, ಅದನ್ನು ಹಾಕಿ ಅಂತ ಹೇಳಿ. ಸೊ ಅದನ್ನು ಮಾವ ಹಾಕಿದ್ದಾರೆ. ಈಗ ಹೀಗೆಲ್ಲ ಒಂದು ಹೆಲ್ಪಿಂಗ್ ಹ್ಯಾಂಡ್ ಇದ್ದರೆ ಎಷ್ಟು ಈಸಿ ಆಗ್ತದೆ ಅಂತ ಹೇಳಿ. ಅಂದರೆ ತಾಯಿ ಅಂದರೆ ಒಬ್ಬೊಬ್ಬರೇ ಇರ್ತಾರಲ್ಲ, ಅವರಿಗೆ ಇದನ್ನು ನೋಡುವಾಗ ನಿಮಗೆ ಕೂಡ ಅನ್ನಿಸ್ಬೋದು ಯಾರಾದರೂ ನಮಗೆ ಕೂಡ ಹೆಲ್ಪಿಗಿದ್ರೆ ಅಂತ ಹೇಳಿ. ಹೆಲ್ಪಿಗಿರುವಾಗ ನಮ್ಮ ಒಂದು ಹೆಲ್ಪಿಗೆ ಯಾರಾದಿದ್ದಾರೆ ಅದನ್ನು ನಾವು ಆಗಾಗ ಯುಟಿಲೈಸ್ ಮಾಡ್ಕೊಳ್ಬೇಕು. ಈಗ ನಾನು ಕೆಲವೊಮ್ಮೆ ಹೆಲ್ಪ್ ಕೇಳ್ತೇನೆ ಮಾವನ ಹತ್ರ, ಯಾಕಂದರೆ ನನಗೆ ಆಗೋದಿಲ್ಲ ಮಗುವನ್ನು ಇಟ್ಕೊಂಡು, ಯಾಕಂದರೆ ನನ್ನ ಕೈ ನೋವಿರೋದ್ರಿಂದ ಆಗೋದಿಲ್ಲ. ಹಾಗಾಗಿ ನಾನು ಕೆಲವೊಮ್ಮೆ ಹೆಲ್ಪ್ ಕೇಳ್ತೇನೆ ಅವ್ರ ಹತ್ರ ಸಹ, ಸ್ವಲ್ಪ ಹೊತ್ತು ನೋಡ್ಕೊಳ್ಳಿ, ಸ್ವಲ್ಪ ಹೊತ್ತು ಇಟ್ಕೊಳ್ಳಿ ಅಂತ ಹೇಳಿ. ಅವ್ರು ಇಟ್ಕೊಳ್ತಾರೆ ಫ್ರೀ ಇದ್ದರೆ. ತಿನ್ನಿಸೋದು ಒಂದು ದೊಡ್ಡ ಕೆಲಸ ಆದರೆ ಅದರ ನಂತರ ಸ್ನಾನ ಕೂಡ ಮಾಡಿಸ್ಬೇಕು. ಇಲ್ಲಿ ನೋಡಿ ಹೇಗೆ ಆಗಿದ್ದಾನೆ ಅಂತ ಹೇಳಿ. ಮೂಗಿಗೆ ತಲೆಗೆ ಸಹ ಬಾಯಿಗೆ ಕೈ ಹಾಕ್ತಾನೆ, ಅಲ್ಲಿಂದ ತೆಗೆದು ತಲೆ ಕೂದಲನ್ನು ಹಿಡಿದು ಎಳಿತಾನೆ. ಅವನ ಕೂದಲು ಅವನೇ ಎಳೆಯುವಂಥದ್ದು, ಅವನೇ ಕೂಗುವಂಥದ್ದು. ಸೊ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಮೆಸ್ ಮಾಡಿ ಹಾಕ್ತಾನೆ. ಈ ಸ್ಟ್ಯಾಂಡು ತೊಳಿಬೇಕು, ಅವನನ್ನು ತೊಳಿಬೇಕು. ನೋಡಿ ಇಲ್ಲಿ ಕೆಳಗೆ ಸಹ ಹೇಗೆ ಮಾಡಿದ್ದಾನೆ. ಸ್ನಾನ ಮಾಡಿಸು ಅಂತ ಹೇಳಿ ನಾನು ಬಾತ್ರೂಮಿಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ನಾನು ಅವನಿಗೆ ಅಷ್ಟು ಮಾಡಿದ್ದೇನೆ, ಆದರೆ ಅದು ಫುಲ್ಲು ಕೊಡೋದಿಲ್ಲ ಆಯಿತು. ಯಾಕೆಂದರೆ ನಾವು ಯೋಚನೆ ಮಾಡಬೇಕೇನಂತ ಹೇಳಿದರೆ, ಮಗುವಿನ ಹೊಟ್ಟೆ ನೋಡಿ, ಕೆಲವರು ಹೊಟ್ಟೆ ನೋಡಿ ಕೊಡುವವರಿದ್ದಾರೆ. ಇಷ್ಟು ದೊಡ್ಡ ಹೊಟ್ಟೆ ಉಂಟಲ್ಲ, ಹೊಟ್ಟೆ ಮೇಲೆ ಬರಬೇಕು, ತುಂಬಬೇಕು ಅಂತ ಹೇಳಿ. ಆ ಹೊಟ್ಟೆ ಒಳಗೇ ಅವರ ಬೇರೆಲ್ಲ ಆರ್ಗನ್ಸ್ ಇರುವಂಥದ್ದು, ಲಿವರ್ ಇರುವಂಥದ್ದು, ಪ್ಯಾಂಕ್ರಿಯಾಸ್, ಇಂಟೆಸ್ಟೈನ್ಸ್ ಮತ್ತು ಸ್ಟಮಕ್ ಅಂತ ಹೇಳುವಂಥದ್ದು. ಆ ಸ್ಟಮಕ್ ಬ್ಯಾಗ್ ಏನಿದೆ, ಫುಡ್ ಬ್ಯಾಗ್, ಅದು ಚಿಕ್ಕದು. ಹಾಗಾಗಿ ಅವರ ಒಂದು ಕೈ ಮುಷ್ಟಿ ಎಷ್ಟಿರ್ತದೆ ಅಷ್ಟೇ ಇರುವಂಥದ್ದು ಅವರ ಹೊಟ್ಟೆ. ಅದನ್ನು ನೋಡಿ ನೀವು ತಿನ್ನಿಸಿ. ಅದು ಬಿಟ್ಟು ನೀವು ಒಂದು ಕೋಪ್ ಫುಲ್ ಮಾಡಿದ್ದೀರಾ ಅಂತ ಹೇಳಿ, ಅವರು ಒಂದು ದಿನ ಒಂದು ಕೋಪ್ ತಿಂದರು ಅಂತ ಹೇಳಿ ನೆಕ್ಸ್ಟ್ ಡೇ ತಿನ್ನಲೇಬೇಕಂತ ಇಲ್ಲ. ಅವರಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಕೊಡಿ. ತುಂಬ ನೀವು ಫೋರ್ಸ್ ಫೀಡ್ ಮಾಡ್ತೀರಾದರೆ ಅವರು ನೆಕ್ಸ್ಟಿಂದ ಊಟ ಮಾಡಲಿಕ್ಕೆ ಕೇಳೋದಿಲ್ಲ. ಇದಂತೂ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರುವಂಥದ್ದು. ಹಾಗಾಗಿ ನಾನು ಹೇಳ್ತಾ ಇರುವಂಥ ಒಂದು ಇಂಪಾರ್ಟೆಂಟ್ ಟಿಪ್, ತಾಯಂದ್ರೆ ಯಾರೆಲ್ಲ ಇನ್ನು ನೆಕ್ಸ್ಟ್ ಸಾಲಿಡ್ಸನ್ನು ಸ್ಟಾರ್ಟ್ ಮಾಡ್ತೀರಾ ಅವರಿಗೆ ಹೇಳುವಂಥದ್ದು. ಫಸ್ಟಿಗೆ 2 ಸ್ಪೂನ್ ತಿಂದರೂ ಕೂಡ ದೊಡ್ಡದೇ ಪರವಾಗಿಲ್ಲ. ಅವರ ಕೈ ಮುಷ್ಟಿಯನ್ನು ಅವರ ಹೊಟ್ಟೆ ಹತ್ರ ಹಿಡಿದು ನೋಡಿ ಎಷ್ಟಿಗೆ ಸಿಗ್ತದೆ ಅಂತ ಹೇಳಿ. ಸೊ ಅಷ್ಟೇ ಜಾಗದಲ್ಲಿ ಅವರಿಗೆ ತಿನ್ನಲಿಕ್ಕೆ ಆಗುವಂಥದ್ದು, ಅಷ್ಟೇ ತುಂಬುವಂಥದ್ದು. ಹಾಗಾಗಿ ಅವರು ಒಂದು ಕಡೆ ಅದನ್ನು ತಿಂದ ಕೂಡಲೇ ಹೊಟ್ಟೆ ಮೇಲೆ ಬರೋದಿಲ್ಲ. ಅದರಲ್ಲಿ ನೀರಿರ್ತದೆ, ಹಾಲಿನ ಅಂಶ ಇರ್ತದೆ, ಎಲ್ಲದೂ ಇರ್ತದೆ ಆ ಒಂದು ಫುಡ್ ಬ್ಯಾಗಲ್ಲಿ. ಸೊ ಅದನ್ನು ಕೂಡ ನೀವು ಯೋಚನೆ ಮಾಡಬೇಕು. ಎಷ್ಟು ಬೇಕು ಅಷ್ಟು ಮಾತ್ರ ತಿನ್ನಿಸಿ, ಫೋರ್ಸ್ ಫೀಡಿಂಗ್ ಮಾಡಬೇಡಿ. ನಮಗೆ ಇವತ್ತಿಗೆ ಮಧ್ಯಾಹ್ನಕ್ಕೆ ನೆನ್ನೆದು ಸ್ವಲ್ಪ ನಾನು ಬೂತಾಯಿ ಸಾರನ್ನು ಮಾಡಿದ್ದೆ, ಅದರದ್ದು ಸಾರಿದೆ. ಹಾಗಾಗಿ ನಾನು ಮಾವ ಮಾತ್ರ ಅಲ್ವಾ ಇವತ್ತು ಮಧ್ಯಾಹ್ನಕ್ಕೆ, ಹಾಗಾಗಿ ನಾನು ಬೇರೆ ಏನೂ ಸಹ ಅಡುಗೆ ಮಾಡಲಿಲ್ಲ. ಇವನಿಗೆ ದೊಡ್ಡ JCB ಕೊಟ್ಟಿದ್ದೇನೆ. ಸೊ ಅದನ್ನು ಇಟ್ಕೊಂಡು ಕೂತ್ಕೊಂಡಿದ್ದಾನೆ. ನಾನೀಗ ನಮಗೆ ಅನ್ನಕ್ಕೆ ಅಂತ ಹೇಳಿ ಅಕ್ಕಿ ಹಾಕುವಂತ ಬಂದಿದ್ದೇನೆ. ಇವತ್ತು ನಾವೇ ಇರೋದ್ರಿಂದ ಮಧ್ಯಾಹ್ನಕ್ಕೆ ಹಸ್ಬೆಂಡ್ ಕೂಡ ಬರೋದಿಲ್ಲ ಲಂಚ್ಗೆ. ಹಾಗಾಗಿ ನಾನು ಮಾವ ಇಬ್ಬರಿಗೆ ಮಾತ್ರ. ಮತ್ತು ಸಿಯೋನಿಗೆ ಎಷ್ಟು ಸ್ವಲ್ಪ ಸಾಕಲ್ಲ, ಅವನು ಬೆಳಿಗ್ಗೆದು ಚಪಾತಿ ಇದೆ, ಮೇ ಬಿ ಅದನ್ನೇ ತಿನ್ಬೋದು. ಹಾಗಾಗಿ ನಾನು ಸ್ವಲ್ಪನೇ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ನಾಳೆ ಸಂಡೇಗೆ ನಮಗೆ ಪೂಜೆಗೆ ಹೋಗ್ಲಿಕ್ಕೆ ಇರ್ತದೆ. ಪೂಜೆಗೆ ಹೋಗಿ ಬಂದು ನನಗೆ ಅಡುಗೆ ಮಾಡಲಿಕ್ಕೆ ಕಷ್ಟ ಆಗ್ತದೆ, ಚಿಕ್ಕ ಮಗು ಇರೋದ್ರಿಂದ. ಬರುವಾಗಲೇ ನಾವು ಒಂದು 11 o'clock ಎಲ್ಲ ಆಗ್ತದೆ ರಿಟರ್ನ್, ಮತ್ತು 1 ಗಂಟೆ ಆಗುವಾಗ ಇಲ್ಲಿ ಅಡುಗೆ ಮಾಡೋದಲ್ಲ. ಹಾಗಾಗಿ ಇವತ್ತೇ ನಾನಿಲ್ಲಿ ಪೋರ್ಕನ್ನು ತೆಗೆದು ಡಿಫ್ರೋಸ್ಟ್ ಆಗಲಿಕ್ಕೆ ಅಂತ ಹೇಳಿ ಇಟ್ಟಿದ್ದೆ. ಪೋರ್ಕ್ನ ಅಡುಗೆ ಮಾಡ್ತೇನೆ, ಸಂಜೆಗೆ ಮಾಡುವ ಅಂತ ಹೇಳಿ ಅದನ್ನು ಹೊರಗೆ ಇಟ್ಕೊಂಡಿದ್ದೇನೆ. ಈಗ ಕಟ್ಟೆಲ್ಲ ಮಾಡಿ ರೆಡಿ ಮಾಡ್ಕೊಳ್ತೇನೆ, ಸಂಜೆ ಕುಕ್ ಮಾಡಿ ಇಡ್ತೇನೆ.
ಅವನಷ್ಟಕ್ಕೆ ಆಟ ಆಡ್ತಾ ಇದ್ದ. ನಾನೊಮ್ಮೆ ನೋಡುವ ಅಂತ ಹೇಳಿ ಬಂದೆ. ಮಾತಾಡಿದ್ದಕ್ಕೆ ನೋಡಿ ಇಲ್ಲಿ ಬಂದು ನಿಂತ್ಕೊಂಡಿದ್ದಾನೆ. ಹೀಗೆ ಪ್ಯಾಂಟ್ ಹಿಡಿದು ನಿಂತ್ಕೊಳ್ಳುವಂಥದ್ದು, ಯಾಕೆಂದರೆ ಎತ್ತಿಕೊಳ್ಳಿ ಅಂತ ಹೇಳಿ. ಮಕ್ಕಳ ಟ್ರಿಕ್ಸ್ ಅದು, ಒಂದೊಂದು ಟ್ರಿಕ್ ಕಲಿತಾ ಹೋಗ್ತಾರೆ. ನಾನು ಕೆಲವೊಮ್ಮೆ ಅಂದ್ಕೊಳ್ಳೋದು, ಮೊನ್ನೆ ನನ್ನ ಹೊಟ್ಟೆ ಒಳಗಿದ್ದ ಬೇಬಿ ಮೂಮೆಂಟ್ಸ್ ಆಗ್ತಾಯಿತ್ತು ಹೊಟ್ಟೆ ಒಳಗೆ. ಈಗ ನೋಡಿ ಎಷ್ಟು ಚಿಕ್ಕವನಿದ್ದ, ಎಷ್ಟು ದೊಡ್ಡವನಾಗಿದ್ದಾನೆ ಅಂತ ಹೇಳಿ. ಈ ಕಾಲು ನೋಡಿ ಈಗ ಎಷ್ಟು ದೊಡ್ಡದಾಗಿದೆ. ಮೊದಲು ನನಗೆ ಕೈಯಲ್ಲಿ ಹಿಡಿದ್ರೆ 2 ಬೆರಳಲ್ಲಿ ಹಿಡಿಲಿಕ್ಕೆ ಆಗ್ತಾಯಿದೆ ಅಂತ, ಅಷ್ಟು ಚಿಕ್ಕದಿತ್ತು. ಅನ್ನ ಕುದಿ ಬರ್ತಾ ಇದೆ. ಅನ್ನದ ಬೆಂಕಿಯನ್ನು ನೋಡಲಿಕ್ಕೆ ಅಂತ ಹೇಳಿ ನಾನು ಬಂದಿದ್ದೆ. ಸೊ ಹೀಗೇ ಕುದಿ ಬರ್ತಾ ಇದ್ದರೆ ಆಯಿತು. ಸ್ವಲ್ಪ ಜಾಸ್ತಿ ಬೆಂಕಿ ಮಾಡಿದರೆ ಎಲ್ಲ ಕೆಳಗೆ ಬಿದ್ದು ಬಿಡ್ತದೆ. ಹಾಗಾಗಿ ಕಡಿಮೆ ಬೆಂಕಿಯಲ್ಲಿ ಅನ್ನ ಆಗಲಿ ಅಂತ ಹೇಳಿ. ಇವತ್ತಿನ ವೆದರ್ ಅಂತೂ ತುಂಬಾ ವಂಡರ್ಫುಲ್ ಆಗಿದೆ. ಯಾಕೆಂದರೆ ತುಂಬ ಬಿಸಿಲೆಲ್ಲ ಇದೆ. ತುಂಬ ದಿನದ ನಂತರ, ತುಂಬ ದಿನದಿಂದ ಮಳೆ ಬರ್ತಾ ಇತ್ತಲ್ಲ, ತುಂಬ ದಿನ ನಂತರ ಈಗ ಒಳ್ಳೊಂದು ಬಿಸಿಲು ಬಂದಿರುವಂಥದ್ದು. ಈಗ ನಾನು ಈ ಡಿಫ್ರೋಸ್ಟ್ ಆಗಿರುವಂತಹ ಪೋರ್ಕನ್ನು ವಾಶ್ ಮಾಡಿ ತಗೊಂಡು ಕಟ್ ಕೂಡ ಮಾಡ್ಕೊಳ್ತೇನೆ. ಸಂಜೆ ಕುಕ್ ಮಾಡಲಿಕ್ಕಿದ್ರು ಸಹ ಈಗನೇ ಕಟ್ಟೆಲ್ಲ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಳ್ತೇನೆ. ಯಾಕಂದರೆ ಮತ್ತೆ ನನಗೆ ಟೈಮ್ ಆಗೋದಿಲ್ಲ. ಇದೆಲ್ಲ ತುಂಬಾ ಟೈಮ್ ಟೇಕಿಂಗ್. ಯಾಕಂದರೆ ಪೋರ್ಕ್ ಕಟ್ ಮಾಡಲಿಕ್ಕೆ ಸಹ ಈಸಿ ಇಲ್ಲ, ತುಂಬ ಕಷ್ಟ, ಅದು ಹಾರ್ಡ್ ಇರ್ತದೆ. ಹಾಗಾಗಿ ಈಗನೇ ಎಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಳ್ತೇನೆ. ಇಷ್ಟ ಆಗುವಾಗ ಒಂದು 11:30 ಆಗುವಾಗ, ಇವತ್ತು ಮಳೆ ಏನಿಲ್ಲಲ್ಲ, ಹಾಗಾಗಿ ತೋಟಕ್ಕೆ ಮದ್ದು ಬಿಡಲಿಕ್ಕೆ ಅಂತ ಹೇಳಿ ಅಣ್ಣವರೆಲ್ಲ ಒಂದು 3 ಮಂದಿ ಬಂದಿದ್ದಾರೆ. ಹಾಗಾಗಿ ಅವರಿಗೆ ಅಂತ ಹೇಳಿ ನಾನಿಲ್ಲಿ ಚಾನ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಈಗ ನೋಡಿ ಮದ್ದನ್ನು ಅಲ್ಲಿ ಬಿಡ್ತಾ ಇದ್ದಾರೆ ಮೇಲೆ ತೋಟಕ್ಕೆ. ಸಾರೆಂತ ಇರಲಿಲ್ಲ, ನಮಗಿಬ್ಬರಿಗೆ ಆಗುವಷ್ಟು ಮಾತ್ರ ಇದ್ದಂಥದ್ದು. ಈಗ 11:15 ಕೂಡ ಆಯಿತು. ನಾನೀಗ ಅಡುಗೆ ಮಾಡುವ ಅಂದರೆ ವೀಕೆಂಡ್ ಅಲ್ವಾ, ಏನು ಸಹ ಇರಲಿಲ್ಲ, ಫಿಶ್ ಸಹ ಇರಲಿಲ್ಲ, ನಾನ್ ವೆಜ್ ಏನು ಸಹ ಇರಲಿಲ್ಲ, ಮತ್ತು ತರಕಾರಿ ಅಂತೂ ಏನೂ ಇರಲಿಲ್ಲ, ಈರುಳ್ಳಿ ಟೊಮೆಟೊ ಎಲ್ಲ ಬಿಟ್ಟು. ಹಾಗಾಗಿ ನಾನು ಮೊನ್ನೆಯಿಂದ ಅಂದ್ಕೊಳ್ತಾ ಇದ್ದೆ ಇದರದೊಮ್ಮೆ ಪಲ್ಯ ಮಾಡಬೇಕು ಅಂತ ಹೇಳಿ. ಆದರೆ ನನಗೆ ಮಾಡಿ ಗೊತ್ತಿಲ್ಲ, ಅದರ ಟೇಸ್ಟ್ ತಿಂದು ಮಾತ್ರ ಗೊತ್ತು. ಅತ್ತೆ ಮಾಡ್ತಾರೆ ಅಪರೂಪಕ್ಕೆ, ಆಗ ತಿಂದು ಗೊತ್ತು. ಮತ್ತು ಕ್ಲೀನ್ ಮಾಡಲಿಕ್ಕೆ ಸಹ ಅವರು ಕ್ಲೀನ್ ಮಾಡೋದನ್ನು ನೋಡಿದ್ದೆ, ನಾನು ಯಾವತ್ತೂ ಮಾಡಿಲ್ಲ. ಒಮ್ಮೆ ಕಟ್ ಮಾಡಿದ್ದೇನೆ, ಕೈ ಕಪ್ಪಾಗ್ತದೆ ಮತ್ತು ತುರಿಸ್ತದೆ ಅಂತ ಮಾತ್ರ ಗೊತ್ತು ನನಗೆ, ಬೇರೆ ಗೊತ್ತಿರಲಿಲ್ಲ. ಏನಾದರೂ ಆಗಲಿ ಈಗ ಅಡುಗೆಗೆ ಏನಿಲ್ಲ ಅಲ್ಲ ಅಂತ ಹೇಳಿ ಇದನ್ನೇ ತೊಗೊಂಡಿದ್ದೇನೆ. ಮತ್ತು ಈ ತಿಮ್ಮರೆ ಅಂತ ಹೇಳ್ತಾರಲ್ಲ, ಒಂದೆಲಗ ಅದುಂಟ ಅಂತ ಹೇಳಿ ಸಹ ಹುಡುಕಿ ಹೋಗಿದ್ದೆ ನಾನು ತೋಟದಲ್ಲಿ, ನನಗೆ ಸಿಗಲಿಲ್ಲ. ಇಲ್ಲದ್ರೆ ಅದರದ್ದು ಚಟ್ನಿ ಮಾಡ್ತಾಯಿದ್ದೆ. ಬೇರೆ ಏನೀಗ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಇದನ್ನೇ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ನನ್ನ ಲೈಫಲ್ಲಿ ನಾನು ಫಸ್ಟ್ ಟೈಮ್ ಇದನ್ನು ಕ್ಲೀನ್ ಮಾಡುವಂಥದ್ದು, ಫಸ್ಟ್ ಟೈಮ್ ಕುಕ್ ಮಾಡುವಂಥದ್ದು ಸಹ. ಅಂದರೆ ಕುಕ್ ಮಾಡಿ ಸರಿ ರೆಸಿಪಿ ಸಹ ಗೊತ್ತಿಲ್ಲ, ಬಟ್ ಮೇ ಬಿ ಅದೇ ರೀತಿಯಲ್ಲಿ ಅಂತ ಹೇಳಿ ನನಗೆ ಅಂದಾಜಿದೆ. ಹಾಗಾಗಿ ಅದೇ ರೀತಿಯಲ್ಲಿ ಮಾಡುವ ಅಂತ ಹೇಳಿ ಕಟ್ ಮಾಡ್ಕೊಂಡಿದ್ದೇನೆ. ಈ ಕೆಸದ್ದು ಕಪ್ಪು ಕೆಸ, ಇದಕ್ಕೆ ಅಂತ ಹೇಳ್ತಾರೆ ಗೊತ್ತಿಲ್ಲ. ಅದರದ್ದು ನಾರನ್ನು ತೆಗೆದು ಅದನ್ನು ಚಿಕ್ಕ ಚಿಕ್ಕ ಕಟ್ ಮಾಡಿ ಅದಕ್ಕೆ ಹುಳಿಯನ್ನು ಹಾಕಲಿಕ್ಕೆ ಅಂತ ಹೇಳಿ ಹುಳಿಯನ್ನು ನಾನಿಲ್ಲಿ ಹುಣಸೆ ಹುಳಿಯನ್ನು ನೆನೆಯಲಿಕ್ಕೆ ಹಾಕ್ತಾ ಇದ್ದೇನೆ ಸ್ವಲ್ಪ ಬಿಸಿ ನೀರಲ್ಲಿ. ಸೊ ಕೈ ಬಂದು ಒಳಗೆ ಬಂದು ತೊಳೆದ ಕೂಡಲೇ ನನಗೆ ತುರಿಸು ಸ್ಟಾರ್ಟ್ ಆಯಿತು. ಒಂದು ಸಣ್ಣ ನಿಂಬೆ ಇತ್ತು, ನಿಂಬೆಯಲ್ಲಿ ಕೈ ತೊಳೆದೇ ಆಗಲಿಲ್ಲ. ಈಗ ಹುಳಿಯಲ್ಲಿ ಸಹ ಸ್ವಲ್ಪ ತೊಳೆದಿದ್ದೇನೆ. ಇದಕ್ಕೆ ನಾನು ಏನೆಲ್ಲ ಹಾಕಿದ್ದೇನೆ ಅಂದರೆ, ಇದು ನಾನೇ ಮಾಡಿರುವಂಥದ್ದು. ನನಗೆ ಅಂದರೆ ಕರೆಕ್ಟ್ ಗೊತ್ತಿಲ್ಲ ರೆಸಿಪಿ ನೋಡಿ ಯೂಟ್ಯೂಬಲ್ಲಿ ಮಾಡುವ ಅಂದರೆ ಮೊದಲೇ ಒಂದು ನೆಟ್ವರ್ಕ್ ಸಹ ಇಲ್ಲ, ಮತ್ತು ನನಗಿರೋದು ಒಂದೇ ಮೊಬೈಲ್. ಅದನ್ನು ನೋಡಲಿಕ್ಕೆ ಕೂತ್ಕೊಂಡ್ರೆ ಅದನ್ನು ಮಾಡ್ತಾ ಹೋದರೆ ನನಗೆ ಶೂಟ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನನಗೆ ಹೇಗೆ ಅನಿಸ್ತೋ ಆ ರೀತಿಯಲ್ಲಿ ಮಾಡಿದ್ದೇನೆ. ಈ ಒಂದು ಕೆಸದ ದಂಟಿಗೆ ನಾನು ಒಂದು ಈರುಳ್ಳಿ, ಒಂದು ಹಸಿರು ಮೆಣಸಿನಕಾಯನ್ನು ಕಟ್ ಮಾಡಿ ಹಾಕಿದ್ದೇನೆ. ಅದರ ನಂತರ ಹುಳಿಯ ನೀರನ್ನು ಹಾಕಿ ಉಪ್ಪನ್ನು ಹಾಕಿ ಬೇಯಲಿಕ್ಕೆ ಅಂತ ಇಟ್ಟಿದ್ದೇನೆ. ಸ್ವಲ್ಪ ಹೊತ್ತಾದ ನಂತರ ನೀರು ಹಾಕಬೇಕು ಏನಂತ ನನಗೆ ಗೊತ್ತಿರಲಿಲ್ಲ, ಬಟ್ ಸ್ವಲ್ಪ ಹೊತ್ತಲ್ಲಿ ಮಾವ ಬಂದರು. ಅವ್ರ ಹತ್ರ ಕೇಳಿದೆ ನಾನು ನೀರು ಹಾಕಬೇಕಂತ ಹೇಳಿ. ಅವರಿಗೆ ಸಹ ತಿಂದು ಗೊತ್ತಾದರೆ ಅಡುಗೆ ಮಾಡಿ ಗೊತ್ತಿಲ್ಲ ಅಂತೆ. ಹಾಗಾಗಿ ಅವ್ರು ಹೇಳಿದರು ನೀರು ಇದು ಡ್ರೈ ಆದರೆ ಹಾಕು ಅಂತ ಹೇಳಿದರು. ಸ್ವಲ್ಪ ಹೊತ್ತಲ್ಲಿ ನೋಡುವಾಗ ಫುಲ್ ನೀರು ಬಂದಿತ್ತು. ಆಮೇಲೆ ಸ್ವಲ್ಪ ಉಪ್ಪು ಬೇಕಿತ್ತು, ಉಪ್ಪನ್ನು ಹಾಕಿ ಕೊಟ್ಟಿದ್ದೇನೆ. ಸೈಡ್ ಬೈ ಸೈಡ್ ನಾನು ಪೋರ್ಕಿಗೆ ಬೇಕಾದಂತಹ ಈರುಳ್ಳಿ ಮತ್ತು ಟೊಮೆಟೊ ಅದನ್ನು ಕೂಡ ಕಟ್ ಮಾಡಿ ಇಟ್ಕೊಳ್ತೇನೆ. ಈಗ ಇದು ಬೇಯ್ತಾ ಬಂದಿದೆ, ಹಾಗಾಗಿ ಇದಕ್ಕೆ ನಾನು ಒಗ್ಗರಣೆಯನ್ನು ಮಾಡಿ ಕೊಡ್ತಾ ಇದ್ದೇನೆ. ಒಗ್ಗರಣೆಗೆ ನಾನು ಸಾಸಿವೆ ಮತ್ತು ಕೆಂಪು ಮೆಣಸು, ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಒಗ್ಗರಣೆಯನ್ನು ಮಾಡ್ಕೊಂಡಿದ್ದೇನೆ. ಕರಿಬೇವಿನ ಸೊಪ್ಪು ಇರಲಿಲ್ಲ, ಹಾಗಾಗಿ ನಾನು ಹಾಕ್ತಾರೆ ಇಲ್ಲ ನನಗೆ ಗೊತ್ತಿಲ್ಲ. ಅದಾದ ನಂತರ ಲಾಸ್ಟಲ್ಲಿ ಸ್ವಲ್ಪ ಬೆಲ್ಲವನ್ನು ಹಾಕಿ ಕೊಟ್ಟಿದ್ದೇನೆ, ಆ ಹುಳಿ ಮತ್ತು ಖಾರವನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಅಂತ ಹೇಳಿ. ತುಂಬ ಚೆನ್ನಾಗಿ ಬಂದಿತ್ತು. ಮಾವ ಹೇಳಿದರು ನನಗೆ ಸ್ವಲ್ಪ ಟೇಸ್ಟ್ ಮಾಡಲಿಕ್ಕೆ ಕೊಡು, ಈಗೇನೆ ಮಾಡೋದನ್ನು ನೋಡ್ತೇನೆ ಅಂತ ಹೇಳಿ. ಯಾಕಂದರೆ ತುರಿಸಿದ್ರೆ ಅಂತ ಹೇಳಿ, ತುರಿಸ್ತದಲ್ವ, ಹಾಗಾಗಿ ಅವರಿಗೆ ಕೊಟ್ಟೆ. ಅವ್ರು ಹೇಳಿದರು ಸರಿ ಇದೆ, ಎಲ್ಲ ಸರಿ ಇದೆ, ಒಳ್ಳೆಯದಾಗಿದೆ ಅಂತ ಹೇಳಿದರು.
ಇದನ್ನು ತುಪ್ಪದಲ್ಲಿ ಕೂಡ ಒಗ್ಗರಣೆ ಮಾಡ್ತಾರಂತೆ, ಅದು ಕೂಡ ಒಳ್ಳೆಯದಾಗ್ತದೆ. ತುಪ್ಪನೇ ಇಲ್ಲ ಮನೆಯಲ್ಲಿ, ಹಾಗಾಗಿ ನಾನು ಎಣ್ಣೆಯಲ್ಲೇ ಮಾಡಿಕೊಟ್ಟಿದ್ದೇನೆ. ನಾನು ಚಿಕ್ಕ ಮಗುವಿಗೆ ಈಗ ನಿಂತರೆ ನೋಡಿ, ಈಗ ಮೇಲೆ ಸ್ಲ್ಯಾಬ್ ಮೇಲೆ ಇರೋದು ಕೂಡ ತೆಗಿಲಿಕ್ಕೆ ಆಗ್ತದೆ. ಹಾಗಾಗಿ ಇನ್ನು ಮಣ್ಣಿನ ಪಾತ್ರೆ ಎಲ್ಲ ಸೈಡಲ್ಲಿ ಇಟ್ಟರೆ ಭಾರಿ ಜಾಗ್ರತೆ ಆಗಬೇಕು. ಅನ್ನ ಕೂಡ ರೆಡಿಯಾಗಿದೆ. ಇನ್ನು ಅನ್ನವನ್ನು ಕೂಡ ಬಸ್ತು ತಗೊಳ್ತೇನೆ. ಈಗ ಸದ್ಯಕ್ಕೆ ಮಧ್ಯಾಹ್ನಕ್ಕೆ ಎಷ್ಟು ಸಾಕು, ಯಾಕೆಂತ ಹೇಳಿದರೆ 3 ಜನ ಊಟಕ್ಕೆ ಇರೋದ್ರಿಂದ ಎಕ್ಸ್ಟ್ರಾ ನಮಗೆ ಬೆಳಿಗ್ಗೆ ಮಧ್ಯಾಹ್ನಕ್ಕೆ ಮತ್ತು ಸಂಜೆಗೆ ಅಂತ ಮಾಡಿದ ಅನ್ನ ಅಲ್ಲ, ಹಾಗಾಗಿ ಈಗ ಮಧ್ಯಾಹ್ನಕ್ಕೆ ಕರೆಕ್ಟ್ ಆಗ್ತದೆ. ಮತ್ತೆ ಬೇಕಾದರೆ ಮತ್ತೆ ಮಾಡುವ ಅಂತ ಹೇಳಿ ಬೆಂಕಿ ಇರೋದಕ್ಕೆ ನೀರನ್ನು ಇಟ್ಟು ಬಿಟ್ಟಿದ್ದೇನೆ. ಪೋರ್ಕ್ ಜೊತೆಗೆ ನಾನು ಈ ಸೌತೆ ಅಂತ ಹೇಳ್ತಾರಲ್ಲ, ಸಾಂಬಾರು ಸೌತೆ, ಅದನ್ನು ಮಿಕ್ಸ್ ಮಾಡಲಿಕ್ಕಿದ್ದೇನೆ. ಸೊ ಅದನ್ನು ಕೂಡ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಈ ಪೋರ್ಕೆಲ್ಲ ನಾನು ಬಂದು ಕರೆಕ್ಟಾಗಿ ಕೈಯಲ್ಲಿ ಮುಟ್ಟಿದ್ದು ಕಟ್ ಮಾಡಿದ್ದು ಅಂದರೆ ಇಲ್ಲಿ ಬಂದ ನಂತರನೇ. ನಾನು ಮುಂಚೆ ಪೋರ್ಕನ್ನು ತಿಂತಾ ಇರಲಿಲ್ಲ, ಇಲ್ಲಿ ಮದುವೆ ಆದ ನಂತರ ನಾನು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದಂಥದ್ದು. ಅದಕ್ಕೆ ಮುಂಚೆ ನಾನು ತಿಂತಾ ಇರಲಿಲ್ಲ. ಮೊದಲು ಚಿಕ್ಕ ಇರುವಾಗ ತಿಂತಾ ಇದ್ದೆ, ಅಂದರೆ ತುಂಬ ಚಿಕ್ಕ ಎಲ್ಲ ಇರುವಾಗ 5ನೇವರೆಗೆಲ್ಲ ಇರುವಾಗ ತಿಂತಾ ಇದ್ದೆ. ಅದು ಮಧ್ಯದಲ್ಲಿ ನಾನು ತಿನ್ನೋದನ್ನು ಬಿಟ್ಟಿದ್ದೆ. ಬಟ್ ಈಗ ಮದುವೆ ಆದ ನಂತರ ನಾನು ಪುನಃ ತಿಂತೇನೆ. ಬಟ್ ಎಲ್ಲ ಪೀಸಸ್ ತಿನ್ನೋದಿಲ್ಲ, ಅದರಲ್ಲಿ ಆ ಮಾಂಸ ಪೀಸ್ ಮಾತ್ರ ತಿನ್ನುವಂಥದ್ದು. ಈಗ ನಾನು ಸಹ ಊಟ ತಗೊಂಡು ಬಂದಿದ್ದೇನೆ. ಮಗು ನಂದು ಹೋಗಿ ನನ್ನ ಟ್ರೈಪಾಡ್ ಸ್ಟ್ಯಾಂಡನ್ನು ಎಳಿತಾ ಇತ್ತು, ಎಲ್ಲಿಯಾದರೂ ಬಿದ್ದರೆ ಮೊಬೈಲ್ ತಲೆ ಮೇಲೆ ಬೀಳ್ತದೆ ಅಂತ ಹೇಳಿ ನಾನು ಅವನಿಗೆ ಆಟ ಆಡಿಸ್ತಾ ಇದ್ದೇನೆ. ಮಧ್ಯಾಹ್ನ ಆಗುವಾಗ ನಾನು ಯಾವಾಗ ಟೈಮ್ ಸಿಕ್ತೋ ಆಗ ನಾನು ಬೇಗನೆ ಊಟ ಮಾಡಿ ತಗೊಳ್ತಾ ಇದ್ದೇನೆ. ಯಾಕಂದರೆ ಮತ್ತೆ ಅವರು ಕೆಲಸಕ್ಕೆ ಇರೋರೆಲ್ಲ ಬಂದರೆ ಅವರಿಗೆ ಸಹ ಬಡಿಸಿ ಎಲ್ಲ ಕೊಡಬೇಕಲ್ಲ, ಹಾಗಾಗಿ ಬೇಗ ನನ್ನ ಊಟ ನಾನು ಫಿನಿಷ್ ಮಾಡ್ತೇನೆ ಅಂತ ಹೇಳಿ. ಈ ಊಟ ಮಾಡುವ ಟೈಮ್ ನನ್ನ ಮೀ ಟೈಮ್. ನಾನು ಶೂಟ್ ಮಾಡ್ತಾ ಇಲ್ಲಾದರೆ ಮೊಬೈಲಲ್ಲಿ ಏನಾದರೂ ನೋಡ್ತಾ ಇರ್ತೇನೆ, ವಿಡಿಯೋ ಏನಾದರೂ ಇಟ್ಟು, ಇಲ್ಲಾದರೆ ಹೀಗೆ ಟಿ ವಿಯಲ್ಲಿ ಏನಾದರೂ ನೋಡ್ತೇನೆ. 1:15 ಆಗುವಾಗ ಕರೆಕ್ಟಾಗಿ ಸಿಯೋನ್ ಕೂಡ ಬಂದಿದ್ದಾನೆ. ನಮಗೆ ಬರಬೇಡ ಅಂತ ಹೇಳಿದ, ಹಾಗಾಗಿ ನಾವು ಹೋಗಿರಲಿಲ್ಲ. ಬಟ್ ಹಿಂದೆ ಬರುವಾಗ ಅವನ ಹತ್ರ ಅಣ್ಣ ಸ್ವಲ್ಪ ತರಕಾರಿಯನ್ನು ಕೊಟ್ಟು ಕಳಿಸಿದ್ರು, ಹಾಗಾಗಿ ಅದನ್ನು ಎತ್ಕೊಳ್ಳಿಕ್ಕೆ ರಿಕ್ಷಾ ಡ್ರೈವರ್ ಬರಲಿಕ್ಕೆ ಹೇಳಿದರು, ಯಾರಿಗಾದರೂ ಒಬ್ಬರಿಗೆ ಬನ್ನಿ ಅಂತ ಹೇಳಿದರು. ಹಾಗಾಗಿ ಮಾವ ಹೋದರು, ನಾನು ಸಹ ಹೋಗಿದ್ದೆ. ಆದರೆ ಇಬ್ಬರಿಗೆ ಸಹ ತಗೊಳ್ಲಿಕ್ಕೆ ಕೊಡಲಿಲ್ಲ, ಅವನೇ ತಗೊಂಡು ಬಂದ. ಮತ್ತು ನನಗೆ ನೆನಪಾಯಿತು, ಚಿಕ್ಕ ಮಗುವನ್ನು ಬಿಟ್ಟು ಹೋಗಿದ್ದೆ, ಮತ್ತು ಹಿಂದೆದು ಬಾಗಿಲು ಸಹ ಓಪನ್ ಇತ್ತು. ಓಡಿ ಬಂದು ನೋಡುವಾಗ ಅವನು ಇಲ್ಲೇ ಇದ್ದಾನೆ ಬಾಗಿಲ ಹತ್ರನೇ, ಒಳ್ಳೆಯದಾಯಿತು. ಇಲ್ಲಾದರೆ ಹಿಂದೆ ಹೋದರೆ ಸೀದಾ ಕೆಳಗೇನೆ ಹೋಗಿ ಬಿಡ್ತಾನೆ ಅವನು. ಬಂದ ಕೂಡಲೇ ಸಿಯೋನಿಗೆ ಕೋಪ ಬಂದಿದೆ, ಯಾಕಂದರೆ ಅವನ ಡ್ಯಾಡಿ ಬೆಳಿಗ್ಗೆ ಕಾರನ್ನು ತಗೊಂಡು ಹೋಗುವಾಗ ಅವನ ಚಿಕ್ಕ ಕಾರನ್ನು ಅವನು ಅಲ್ಲಿ ಪಾರ್ಕಿಂಗ್ ಶೆಡ್ಡಲ್ಲಿ ಇಟ್ಟಿದ್ದ, ಅದನ್ನು ತಂದು ಇಲ್ಲಿ ಇಟ್ಟಿದ್ರಲ್ಲ, ಹಾಗಾಗಿ ನೋಡಿ ಎಲ್ಲಿ ಇಟ್ಟಿದ್ದಂತೆ ಅವನು. ಸೊ ಅಲ್ಲಿಯೇ ತಗೊಂಡು ಬಂದು ಇಟ್ಟಿದ್ದಾನೆ. ಅಲ್ಲಿಂದ ಯಾರು ತೆಗ್ದದಂತ ಹೇಳಿ ನನಗೆ ಜೋರು ಮಾಡ್ತಾಯಿದ್ದ. ಬಂದ ಕೂಡಲೇ ಅವನ ತಲೆಯಲ್ಲಿರುವಂಥದ್ದು ಅದೇ. ಇವನಿಗೆ ಭಾರಿ ಖುಷಿ ಆಯಿತು ಚಿಕ್ಕ ಮಗುವಿಗೆ. ಸಿಯೋನ್ ಅಂದರೆ ತುಂಬ ಇಷ್ಟ ಇವನಿಗೆ, ಸಿಯೋನ್ನ ಫ್ಯಾನ್ ಅವನು. ಚಿಕ್ಕ ಮಗುವಿಗೆ ನಾನಿಲ್ಲಿ ಇವತ್ತು ರಾಗಿಯನ್ನು ಕೊಡ್ತಾ ಇದ್ದೇನೆ, ಯಾಕೆಂದರೆ ವೀಕೆಂಡ್ ತರಕಾರಿ ಸಹ ಏನೂ ಇರಲಿಲ್ಲ, ಮತ್ತು ನನಗೆ ಈಗ ಅಷ್ಟು ಮಾಡಿ ಕೊಡುವಷ್ಟು ಟೈಮ್ ಸಹ ಇರಲಿಲ್ಲ. ಸಿಯೋನ್ಗೆ ಕೂಡ ಹೊಟ್ಟೆಗೆ ಕೊಡಬೇಕಲ್ವ, ಹಾಗಾಗಿ ಅವನಿಗೆ ರಾಗಿಯನ್ನು ಮಾಡಿಟ್ಟು ತಣ್ಣಗಾಗಲಿಕ್ಕೆ ಇಟ್ಟು ಬಂದಿದ್ದೇನೆ. ಅವನು ಎದ್ದ ಕೂಡಲೇ ಅವನಿಗೆ ನಾನು ಯಾವಾಗಲೂ ಒಂದೊಂದು ರೌಂಡು ಬ್ರಷ್ ಫೀಡ್ ಕೊಡ್ತೇನೆ. 3 ಹೊತ್ತು ಮಾತ್ರ ನಾನು ಚಿಕ್ಕ ಮಗುವಿಗೆ ಹೊಟ್ಟೆಗೆ ಕೊಡುವಂಥದ್ದು. ಸಿಯೋನ್ನ ಊಟ ಎಲ್ಲ ಆಯಿತು. ಊಟ ಎಲ್ಲ ಆಗಿ ಅವನಿಗೆ ಸ್ನಾನ ಮಾಡಿಸಿ ಕರ್ಕೊಂಡು ಬಂದಿದ್ದೇನೆ. ಈಗ ಚಿಕ್ಕ ಮಗುವಿಗೆ ರಾಗಿಯನ್ನು ತಿನ್ನಿಸ್ತಾ ಇದ್ದೇನೆ. ಕೆಲವೊಮ್ಮೆ ಸಿಯೋನ್ ಹತ್ರ ನಾನು ಹೇಳ್ತೇನೆ, ಏನಾದರೂ ಸ್ವಲ್ಪ ಫನ್ನಿ ಡ್ಯಾನ್ಸ್ ಅಥವಾ ಏನಾದರೂ ಹೇಳು, ಎಂಟರ್ಟೈನ್ ಮಾಡು ಅಂತ ಹೇಳಿ. ಅವನು ಹಾಗೆ ಮಾಡುವಾಗ ಮಗು ಸಹ ತಿಂತಾನೆ, ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ನಗಾಡ್ತಾ. ಮಗು ಇದು ಸಹ ತಿಂದೆಲ್ಲ ಆಯಿತು, ಸ್ನಾನ ಸಹ ಆಯಿತು. ಫ್ರೆಶ್ ಆಗಿ ಈಗ ಡ್ರೆಸ್ ಮಾಡಲಿಕ್ಕೆ ಅಂತ ಹೇಳಿ ಕರ್ಕೊಂಡು ಬಂದಿದ್ದೇನೆ. ಈ ಒಂದು ಟೈಮ್ ಉಂಟಲ್ವ, ನಾವು ಈ ಮಕ್ಕಳ ಜೊತೆ ಈ ರೀತಿಯಲ್ಲಿ ಸ್ಪೆಂಡ್ ಮಾಡುವಂಥದ್ದು. ತಾಯಿ ಮಕ್ಕಳಿಗೆ ಎಷ್ಟು ಕಿಸ್ ಕೊಡ್ತಾರೆ ಅಷ್ಟು ಒಳ್ಳೆಯದು. ಕೆಲವರು ಅಂದರೆ ಚಿಕ್ಕ ಮಕ್ಕಳು ಚಿಕ್ಕದಿರುವಾಗ ತಾಯಿಗೆ ಕಿಸ್ ಕೊಡಬೇಡ ಅಂತ ಹೇಳುವಂಥದ್ದು. ಬಂದವರು ಬೇಕಾದರೆ ಕಿಸ್ ಕೊಡ್ತಾರೆ, ಆದರೆ ತಾಯಿಗೆ ಕಿಸ್ ಕೊಡಬಾರ್ದು, ತಾಯಿದು ಕಣ್ಣು ಬೀಳ್ತದೆ, ತಾಯಿದು ದೃಷ್ಟಿ ಆಗ್ತದೆ, ತಾಯಿದು ದೃಷ್ಟಿ ಬಿದ್ದರೆ ತೆಗಿಲಿಕ್ಕೆ ಆಗೋದಿಲ್ಲ ಅಂತೆಲ್ಲ ಹೇಳ್ತಾರೆ. ಆದರೆ ತಾಯಿ ಎಷ್ಟು ಮಗುವಿಗೆ ಮುದ್ದು ಮಾಡ್ತಾರೆ, ಎಷ್ಟು ಕಿಸ್ ಕೊಡ್ತಾರೆ, ಅಷ್ಟು ಅವರ ಬಾಂಡಿಂಗ್ ಇನ್ಕ್ರೀಸ್ ಆಗ್ತದೆ. ತಾಯಿಗೆ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಆಗ್ತದೆ, ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಆದಷ್ಟು ಬಾಂಡಿಂಗ್ ಒಳ್ಳೆಯದಾಗ್ತದೆ. ಮತ್ತು ಮಗುವಿನ ಮುಖದಲ್ಲಿ ಏನಾದರೂ ಬ್ಯಾಕ್ಟೀರಿಯಾಸ್ ಏನಾದರೂ ಇದ್ದರೆ ಅದು ತಾಯಿ ಕಿಸ್ ಕೊಡುವ ಮೂಲಕ ತಾಯಿಯ ಹೊಟ್ಟೆಗೆ ಹೋಗ್ತದೆ. ಹಾಗಾಗಿ ಅದರಿಂದ ತಾಯಿಯ ಹಾಲಲ್ಲಿ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಆಗಿ ಮಗುವಿಗೆ ಹೋಗ್ತದೆ. ಸೊ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಗೊತ್ತಾ. ಹಾಗಾಗಿ ಆದಷ್ಟು ನಿಮ್ಮ ಮಕ್ಕಳನ್ನು ಮುದ್ದು ಮಾಡಿ ಕಿಸ್ ಮಾಡಿ. ಹುಷಾರಿದ್ದಾಗ ಮಾತ್ರ, ಹುಷಾರಿಲ್ಲದಾಗ ಅಲ್ಲ, ಕಿಸ್ ಮಾಡಿ ಆದಷ್ಟು ಮುದ್ದು ಮಾಡಿ ಬಾಂಡಿಂಗನ್ನು ಇನ್ಕ್ರೀಸ್ ಮಾಡಿ. ಬ್ರೆಸ್ಟ್ ಮಿಲ್ಕ್ ಅಂತೂ ತುಂಬಾ ಇನ್ಕ್ರೀಸ್ ಆಗ್ತದೆ.
ಸಿಯಾನ್ ಕೂಡ ಬಂದಿದ್ದಾನೆ. ಚಿಕ್ಕ ಮಗುವಿಗೆ ಒಂದೇ ಇರುವಂಥದ್ದು, ಈಗ ಹೋಗಿ ಯಾವಾಗ ಮೊಬೈಲ್ ಎಳಿತೇನೆ ಅಂತ ಹೇಳಿ. ಸಿಯಾನ್ನ ತುಟಿಯಲ್ಲಿ ಕಪ್ಪಿದೆ ಅಲ್ಲ, ಹಾಗಾಗಿ ಚಿಕ್ಕ ಮಗುವಿಗೆ ಅದನ್ನೇ ಎಳಿಲಿಕ್ಕೆ ಮನಸ್ಸಾಗುವಂಥದ್ದು. ಅಂದರೆ ಎಷ್ಟು ದಿನ ಇರಲಿಲ್ಲ ಅಲ್ಲ, ಅವನಿಗೆ ಆದರೆ ಗಾಯ ಆಗಿದ್ದಂತ ಗೊತ್ತಿಲ್ಲ, ಹಾಗಾಗಿ ಅವನ ಬಾಯಿಗೆ ಕೈ ಹಾಕಿದ್ದ. ಸಿಯಾನ್ ಇಲ್ಲಿಂದ ಕೂಗ್ತಾ ಹೋಗಿದ್ದಾನೆ. ಮಗುವನ್ನು ಕೂಡ ನಾನು ಹಾಲು ಕೊಟ್ಟೀಗ ಮಲಗಿಸಿದ್ದೇನೆ. ಪೋರ್ಕಿಗೆ ನಾನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ. ಸೌತೆ ಒಂದು ಅರ್ಧ ತುಂಡಷ್ಟು ಸೌತೆನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಅದು ಆಪ್ಷನಲ್. ಮತ್ತು ಒಂದು 4 ಮೀಡಿಯಮ್ ಸೈಜ್ ಈರುಳ್ಳಿ, 1 ಟೊಮ್ಯಾಟೊ, 2 ಗ್ರೀನ್ ಚಿಲ್ಲೀಸ್, 1.5 ಇಂಚಷ್ಟು ಶುಂಠಿ, ಮತ್ತು 1 ದೊಡ್ಡ ಬಲ್ಬಷ್ಟು ಬೆಳ್ಳುಳ್ಳಿ, ಮತ್ತು ಪೋರ್ಕ್ 1 kg ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಮಧ್ಯಾಹ್ನದ ಊಟ ಎಲ್ಲ ಆಗಿದೆ. ಅನ್ನ ಪೂರ್ತಿ ಖಾಲಿಯಾಗಿ ಹೋಯಿತು, 1 ಮುಷ್ಟಿ ಅಷ್ಟು ಮಾತ್ರ ಉಳಿದಂಥದ್ದು. ತುಂಬ ಜನ ಇದ್ರಲ್ಲ ಊಟ ಮಾಡಲಿಕ್ಕೆ, ಹಾಗಾಗಿ ಈಗ ನಾನು ಆಗ ನೀರನ್ನು ಇಟ್ಟಿದ್ದೆ ಅಲ್ಲ, ಸ್ವಲ್ಪ ಬಿಸಿ ಇತ್ತು ನೀರು, ಅದಕ್ಕೆ ಈಗ ಸ್ವಲ್ಪ ಬೆಂಕಿಯನ್ನು ಮಾಡಿ ಪುನಃ ಅಕ್ಕಿಯನ್ನು ಹಾಕಿ ತಗೊಳ್ತೇನೆ. ಈಗ ನಾನು ಸ್ವಲ್ಪ ಜಾಸ್ತಿ ಅಕ್ಕಿಯನ್ನೇ ಹಾಕಿದ್ದೇನೆ, ಯಾಕೆಂದರೆ ಹೇಗಿದ್ದರೂ ಸ್ವಲ್ಪ ಅನ್ನ ಉಳಿತದೆ. ನಾಳೆ ಮಧ್ಯಾಹ್ನಕ್ಕಾಗುವಷ್ಟು ಕೂಡ ಇದರಲ್ಲಿ ಹಾಕಿಬಿಡ್ತೇನೆ, ಫ್ರಿಜ್ಜಲ್ಲಿ ಇಡ್ಬೋದು ಅಂತ ಹೇಳಿ. ನಾನು ಮೊನ್ನೆ ಹಸ್ಬೆಂಡ್ ಡಿಮಾರ್ಟಿಗೆ ಹೋಗಿದ್ದರು, ಆಗ ಮೂಂಗ್ ದಾಲ್ ತರಲಿಕ್ಕೆ ಹೇಳಿದ್ದೆ. 1/4 kg ಅಥವಾ ಅರ್ಧ kg ಪ್ಯಾಕೆಟ್, ಅವರು 1 kg ಪ್ಯಾಕೆಟ್ ತಗೊಂಡು ಬಂದಿದ್ದರು. ಹಾಗಾಗಿ ನಾನಿಲ್ಲಿ ಆ ಒಂದು ಮೂಂಗ್ ದಾಳನ್ನು ಹಾಕಿನೇ ಸಾರನ್ನು ಕೂಡ ಮಾಡ್ಕೊಳ್ತೇನೆ. ಸಂಜೆಗೆ ಸಾರು ಕೂಡ ಏನಿಲ್ಲ, ಈ ಒಂದು ದಾಲ್ ಸಾರು ಮತ್ತು ಪೋರ್ಕೆ ಇರಲಿ ಅಂತ ಹೇಳಿ ಮಾಡ್ತಾ ಇದ್ದೇನೆ. ಇದಕ್ಕೆ ನಾನು ಸ್ವಲ್ಪ ನೆಲಬಸಳೆ ಹಾಕುವ ಅಂತ ಹೇಳಿ, ಇಲ್ಲಿ ಮನೆ ಹಿಂದೆ ಒಂದು ಚಿಕ್ಕ ತೋಡು ರೀತಿಯಲ್ಲಿದೆ, ಅಲ್ಲಿ ಸೈಡಲ್ಲಿ ನೆಲಬಸಳೆ ಇತ್ತು. ಮೊನ್ನೆ ಸಹ ನಾನು ತೆಗೆದಿದ್ದೆ, ಮತ್ತು ನನ್ನ ಅತ್ತಿಗೆಗೆ ಸಹ ಸ್ವಲ್ಪ ಎಲ್ಲ ಕೊಟ್ಟಿದ್ದೆ, ಹಾಗಾಗಿ ಎಲ್ಲ ಖಾಲಿಯಾಗಿದೆ. ಈಗ ಇದ್ದದ್ರಲ್ಲಿ ಸ್ವಲ್ಪದಲ್ಲಿ ನಾನು ತಗೊಂಡು ಬಂದಿದ್ದೇನೆ. ಮೊನ್ನೆ ಒಬ್ಬರು ನನಗೆ ಕಾಮೆಂಟಲ್ಲಿ ಕೇಳಿದರು, ನೀವು ಯಾಕೆ ಹೊರಗೆ ಚಪ್ಪಲ್ ಹಾಕೋದಿಲ್ಲ ಅಂತ ಹೇಳಿ. ಸತ್ಯ ಹೇಳಬೇಕಂದ್ರೆ ನನಗೆ ಚಪ್ಪಲ್ ಹಾಕಲಿಕ್ಕೆ ನೆನಪೇ ಆಗೋದಿಲ್ಲ, ಯಾಕೆಂದರೆ ನಮ್ಮ ಈ ತೋಟದ ಸೈಡಲ್ಲಿ ಯಾರು ಇರ್ತೀವಿ ನೋಡಿ, ನಾವು ಹಳ್ಳಿಯಲ್ಲಿ ಯಾರು ಇರ್ತೀವಿ, ನಾವು ಹೀಗೇ ಕಾಲಲ್ಲಿ ಹೋಗುವಂಥದ್ದು. ಒಳಗೆ ಬರುವಾಗ ಹೀಗೆ ಬಕೆಟಲ್ಲಿ ನೀರಿದ್ರೆ ಅದರಲ್ಲಿ ತೊಳೆಯುವಂಥದ್ದು, ಟ್ಯಾಪಲ್ಲಿ ತೊಳೆದು ಬರುವಂಥದ್ದು. ಕೆಲವೊಮ್ಮೆ ಹಾಕ್ತೇವೆ, ಕೆಲವೊಮ್ಮೆ ಹಾಕೋದಿಲ್ಲ, ನೆನಪಾದ ಹಾಗೆ. ನೆನಪಾದರೆ ತುಂಬ ಗಲೀಜೆಲ್ಲ ಇದ್ದರೆ ಹಾಕ್ಕೊಂಡೇ ಹೋಗ್ತೇನೆ, ಹಾಗೇನಿಲ್ಲ. ನೆಕ್ಸ್ಟ್ ನಾನಿಲ್ಲಿ ಟೀಯನ್ನು ಸಂಜೆದು ಅವರಿಗೆ ಮಾಡಿಕೊಟ್ಟಿದ್ದೇನೆ, ಕೆಲಸಕ್ಕೆಲ್ಲ ಇದ್ದವರಿಗೆ. ಸೊ ಮತ್ತು ಇಲ್ಲಿ ನೋಡಿ, ನಾನು ದಾಳನ್ನು ಇಟ್ಟು ಹೋಗಿದ್ದೆ. ಕೆಲವೊಮ್ಮೆ ನಾನು ಅಂದ್ಕೊಳ್ಳುವಂಥದ್ದು, ನನಗೆ ಇವತ್ತಿನ ದಿನ ಉಂಟಲ್ಲ ಫುಲ್ ತುಂಬ ಸುಸ್ತಾದ ದಿನ, ಯಾಕಂದರೆ 1 ಗಳಿಗೆ ಪುರ್ಸೊತ್ತಿಲ್ಲದೆ ನಾನು ಕೆಲಸ ಮಾಡಿದ್ದೆ ಆ ದಿನ. ಒಂದೇ 1 ನಿಮಿಷ ನನಗೆ ಟೈಮ್ ಸಿಕ್ಕಿರಲಿಲ್ಲ ಕರೆಕ್ಟಾಗಿ ಕೂತು ರೆಸ್ಟ್ ಮಾಡಲಿಕ್ಕೆ. ಆ ಟೈಮ್ನಲ್ಲಿ ನಾನು ಚಹಾ ಕೊಟ್ಟು ಬರುವಾಗ ಹೊರಗೆ ಇಲ್ಲಿ ದಾಳೆಲ್ಲ ಕೆಳಗೆ ಬಿದ್ದಿದೆ. ಅದೇ ನಾನು ಅಂದ್ಕೊಳ್ಳೋದು, ದೇವರಿಗೆ ಯಾಕೆ ಕರುಣೆನೇ ಇಲ್ಲ ನನ್ನ ಮೇಲೆ ಅಂತ ಹೇಳಿ. ಯಾಕೆಂದರೆ ಫುಲ್ ಗ್ಯಾಸಿಗೆ ಎಲ್ಲ ಕಡೆ ಆಗ್ತದಲ್ಲ, ಇದನ್ನು ಸಹ ಕ್ಲೀನ್ ಮಾಡಬೇಕು, ಒಂದು ಎಕ್ಸ್ಟ್ರಾ ಕೆಲಸ ಅಲ್ವಾ. ಪರವಾಗಿಲ್ಲ, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ತಾರೆ. ಆ ಟೈಮ್ನಲ್ಲಿ ಬೇರೆ ಏನಾದರೂ ಆಗಲಿಕ್ಕಿತ್ತು ಕಾಣ್ತದೆ, ಹಾಗಾಗಿ ಹೀಗೆ ಆಗಿದೆ ಅಂತ ಹೇಳಿ ಪಾಸಿಟಿವ್ ಥಿಂಕ್ ಮಾಡುವಂಥದ್ದು. ಈಗ ನಾನು ಆಗ ಹುಳಿಯನ್ನು ಸ್ವಲ್ಪ ನೆನೆಸಿಟ್ಟಿದ್ದೆ. ಪೋರ್ಕಿಗೆ ಸ್ವಲ್ಪ ಹುಳಿ, ಸ್ವಲ್ಪ ಈ ಖಡ ಗರಂ ಮಸಾಲ ಅಂತ ಹೇಳ್ತಾರಲ್ಲ, ಸೊ ಅದನ್ನೆಲ್ಲ ಹಾಕಿ ಕೊಟ್ಟಿದ್ದೇನೆ. ಸ್ವಲ್ಪ ಉಪ್ಪು ಮತ್ತು ತೇಜ್ಪತ್ತ, ಬೇ ಲೀಫ್ ಇದೆ ಅಲ್ಲ, ಇದಕ್ಕೆ ಎಂತ ಹೇಳ್ತಾರೆ ಗೊತ್ತಿಲ್ಲ, ಅದು ಎಲೆ, ಅದನ್ನು ಹಾಕಿ ಕೊಟ್ಟಿದ್ದೇನೆ. ಹಾಕಿ ಕೊಟ್ಟು ಕುಕ್ ಮಾಡುವಂತ ಹೋಗುವಂತ ಇರುವಾಗ ನೋಡಿ, ಇಲ್ಲಿ ಮಗು ಇದ್ದಾನೆ. ಸೊ ಅವನನ್ನು ಅಲ್ಲಿ ಸ್ವಲ್ಪ ಎಲ್ಲ ಫೀಡ್ ಮಾಡಿ ಕೂತ್ಕೊಳ್ಳಿಸಿ ಬಂದಿದ್ದೇನೆ ಇಲ್ಲಿ. ಈಗ ಅನ್ನ ಇನ್ನೂ ಸಹ ರೆಡಿ ಆಗಲಿಲ್ಲ, ಕುದಿ ಬರ್ತಾ ಇತ್ತು ಅಷ್ಟೇ. ಹಾಗಾಗಿ ಕುದಿ ಬಂದ ಅನ್ನವನ್ನು ಹಾಟ್ ಬಾಕ್ಸಲ್ಲಿ ನಾನು ಇಟ್ಟಿದ್ದೇನೆ, ಅದರಲ್ಲಿ ಸ್ವಲ್ಪ ಹೊತ್ತು ಕುಕ್ ಆಗ್ತಾ ಇರ್ತದೆ. ಮತ್ತು ಪೋರ್ಕ್ ಆದ ನಂತರ ಒಲೆಯಲ್ಲಿಟ್ಟು ನಾನು ಪುನಃ ಕುಕ್ ಮಾಡಿ ತಗೊಳ್ತೇನೆ. ಇಲ್ಲಿ ಸಿಯೋನ್ ಜೊತೆ ಚಿಕ್ಕ ಮಗು ಆಟ ಆಡ್ತಾ ಇದ್ದಾನೆ. ಸಿಯೋನ್ ಹೊರಗೆ ಆಟ ಆಡ್ತಾ ಇದ್ದರೆ ಇವನು ನೋಡ್ತಾ ಕೂತ್ಕೊಂಡಿದ್ದ. ನಾನು ಬಂದ ಕೂಡಲೇ ನೋಡಿಲ್ಲಿ ಸ್ವಲ್ಪ ಬಿದ್ದರೆ ಸಾಕು ನೋವಾದಾಗೆ ಕೂಗುತ್ತು. ಅವನಿಗೆ ಏನಾಗಲಿಲ್ಲ ಅಂತ ನನಗೆ ಗೊತ್ತು, ಆದರೆ ಸ್ವಲ್ಪ ಅಟೆನ್ಷನ್ ಸೀಕ್ ಮಾಡುವಂಥದ್ದು ಮಕ್ಕಳು. ಈ ಒಂದು ಗಾಡಿ ಹೀಗೇನೆ ಇದ್ದರೆ ಇದರಲ್ಲಿ ನೇತಾಡ್ತಾ ಇರ್ತಾನೆ, ಮತ್ತೆಲ್ಲದ ಹಿಂದೆ ಮುಂದೆ ಹೋದರೆ ಬೀಳ್ತಾನಲ್ಲ. ಹಾಗಾಗಿ ಗಾಡಿಯನ್ನು ನಾನಿಲ್ಲಿ ಸೋಫಾಗೆ ಕಟ್ಟಿ ಕೊಡ್ತೇನೆ. ಅವನಿಗೆ ಆ ಒಂದು ಹ್ಯಾಂಡಲ್ ಬಾಯಿಗೆ ಹಾಕಲಿಕ್ಕೆ ಅಷ್ಟೇ, ಅದಕ್ಕೋಸ್ಕರ ನೋಡಿ ಇಲ್ಲಿ ಹ್ಯಾಂಡಲ್ನ ಬಾಯಿಗೆ ಹಾಕ್ತಾ ಇದ್ದಾನೆ. ಹೀಗೇನೆ ಅವನನ್ನು ಕಟ್ಟಿ ಕೊಟ್ಟು ಹೋದರೆ ಅದರಷ್ಟಕ್ಕೆ ಅವನು ಆಟ ಆಡ್ತಾ ಇರ್ತಾನೆ. ಹಿಂದೆ ಇಲ್ಲಿ ಪೋರ್ಕ್ ಕೂಡ ಕುದಿ ಬರ್ತಾ ಇದೆ.
ನಾನಿಲ್ಲಿ ಡೀಟೇಲ್ಡ್ ರೆಸಿಪಿ ಏನು ಕೂಡ ತೋರಿಸ್ತಾ ಇಲ್ಲ, ಯಾಕಂದರೆ ವಿಡಿಯೋ ಲಾಂಗ್ ಆಗ್ತದೆ. ಒಬ್ಬರು ಮೊನ್ನೆ ಕಾಮೆಂಟಲ್ಲಿ ಕೇಳಿದರು ನಾಯಿಗಳನ್ನು ತೋರಿಸಿ 2 ಅಂತ ಹೇಳಿ. ಒಂದು ನಾಯಿ ಇಲ್ಲ, ಅದೆಲ್ಲೋ ಹೊಳೆ ಸೈಡಿಗೆ ಆಚೆಲ್ಲ ಹೋಗಿದೆ. ಇನ್ನೊಂದು ನಾಯಿ ದೊಡ್ಡ ನಾಯಿ, ದೊಡ್ಡದಂದರೆ ಪ್ರಾಯದಲ್ಲಿ ಅದು ಚಿಕ್ಕದು, ಸೈಜಲ್ಲಿ ಸ್ವಲ್ಪ ದೊಡ್ಡದು. ಇದು ಪ್ರಾಯದಲ್ಲಿ ದೊಡ್ಡ ನಾಯಿ. ಇದಕ್ಕೊಂದು 4-5 ವರ್ಷ ಎಲ್ಲ ಆಗ್ತಾ ಬಂದಿದೆ. ಇಲ್ಲಿ ತರಕಾರಿಯನ್ನು ಮತ್ತು ಸೌತೆಯನ್ನೆಲ್ಲ ಹಾಕಿ ಲಾಸ್ಟಿಗೆ ನಾನಿಲ್ಲಿ ಬಾಫತ್ ಪೌಡರನ್ನು ಹಾಕಿ ಕೊಡ್ತಾ ಇದ್ದೇನೆ. ಪೋರ್ಕ್ ಬಾಫತ್ ಇದು. ಸೊ ಬಾಫತ್ ಪೌಡರನ್ನೆಲ್ಲ ಹಾಕಿ ಇಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಪೋರ್ಕ್ ಈಗ ರೆಡಿಯಾಗಿದೆ. ಇನ್ನು ಆಗ ನಾನು ತೆಗೆದಿಟ್ಟಂತಹ ಅನ್ನ ಏನಿದೆ ಅದನ್ನು ಇದರ ಮೇಲೆ ಇಟ್ಟು ಕುದಿ ಬರ್ಸ್ಕೊಳ್ತಾ ಇದ್ದೇನೆ. ಅನ್ನ ಪಾಟಲ್ಲಿದ್ದರೂ ಕೂಡ ಬೇಯ್ತಿದೆ, ಮತ್ತು ಬೆಂಕಿ ಕೂಡ ಇದೆ ಅಲ್ಲ, ಹಾಗಾಗಿ ಒಲೆಯಲ್ಲಿ ಆಗಲಿ ಅಂತ ಹೇಳಿ ಅದಕ್ಕೆ ಇಟ್ಟು ಕೊಟ್ಟಿದ್ದೇನೆ. ಇದೆಲ್ಲ ಆಗುವಾಗ ಸೈಡ್ ಬೈ ಸೈಡ್ ತುಂಬ ಕೆಲಸಗಳಾಗ್ತಾ ಇದೆ. ಬಟ್ ಎಲ್ಲದನ್ನು ಕೂಡ ಕಂಪ್ಲೀಟಾಗಿ ಶೂಟ್ ಮಾಡಿ ತೋರಿಸಲಿಕ್ಕೆ ಆಗೋದಿಲ್ಲ. ನಾನು ಯಾವಾಗಲೂ ಮಧ್ಯಾಹ್ನ ಆಗುವಾಗ ಈ ಒಂದು ಮನೆ ಗುಡಿಸಿ ಒರೆಸೋದೆಲ್ಲ ಮಾಡ್ತಾ ಇರ್ತೇನೆ. ಬಟ್ ಇವತ್ತು ಕೆಲಸಗಳೇ ಆಗಲಿಲ್ಲ, ಹಾಗಾಗಿ ಈಗ ಸ್ವಲ್ಪ ಲೇಟಾಗಿ ನಾನಿಲ್ಲಿ ಗುಡಿಸಿ ಒರೆಸ್ತಾ ಇದ್ದೇನೆ. ಮನೆ ಎಷ್ಟು ಸಲ ಗುಡಿಸಿದ್ರೆ ಸಹ ಅಷ್ಟೇ ಕಸ ಸಿಗ್ತದೆ. ಸಿಯೋನ್ ಇದ್ದರೆ ಹೊರಗೆ ಒಳಗೆ ಹೋಗುವಂಥದ್ದು, ಅಲ್ಲಿ ಇಲ್ಲಿ ಓಪನ್ ಮಾಡುವಂಥದ್ದು, ಎಳೆಯುವಂಥದ್ದು, ಪೇಪರ್ ಕೆಳಗೆ ಹಾಕುವಂಥದ್ದು, ಇದೇ ಕೆಲಸ. ಎಷ್ಟು ಗುಡಿಸಿದ್ರೆ ಸಹ ಸಾಕಾಗೋದಿಲ್ಲ, ಯಾಕಂದರೆ ಮಗು ಬಾಯಿಗೆ ಹಾಕ್ತಾನೆ ಅಲ್ವಾ, ಹಾಗಾಗಿ ನೋಡ್ತಾನೆ ಇರಬೇಕು. ಈ ವಿಡಿಯೋನ ನಾನು ನಂತರದ ವೀಕಲ್ಲಿ ತೆಗೆದಂತಹ ಒಂದು ಕ್ಲಿಪ್ಪಿಂಗ್ ಇದು. ನೆರೆ ಬಂದಿತ್ತು ನಮ್ಮ ತೋಟಕ್ಕೆಲ್ಲ, ಎಲ್ಲ ಕಡೆ ನೀರು, ಎಲ್ಲಿ ನೋಡಿದರೆ ಸಹ ನೀರು. ಸ್ವಲ್ಪ ಎಡೆಬಿಡದೆ ಮಳೆ ಬರ್ತದೆ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಫುಲ್ ನೀರು ಬಂದಿತ್ತು. ಬಟ್ ಇಲ್ಲಿ ಒಂದು ಜೋಕ್ ಏನಂತ ಹೇಳಿದರೆ, ಮಕ್ಕಳಿಗೆ ರಜೆ ಇರುವಾಗ ಮಳೆ ಇಲ್ಲ, ಮಳೆ ಇದ್ದಾಗ ರಜೆ ಇಲ್ಲ. ಇವತ್ತಿಷ್ಟು ಹಳ್ಳ ತುಂಬಿ ಹರಿತಾ ಉಂಟು, ಆದರೆ ಸಹ ರಜೆ ಇಲ್ಲ, ಮಕ್ಕಳು ಶಾಲೆಗೆ ಹೋಗಿದ್ದಾರೆ. ಇದು ನಮ್ಮ ನೇಬರ್ದು ತೋಟ. ಇದು ಸ್ವಲ್ಪ ತಗ್ಗಾಗಿದ್ದು, ಮತ್ತು ಇದೊಂದು ಟರ್ನಲ್ಲಿ ಬರುವಂತಹ ತೋಟ. ಹೊಳೆ ಇಲ್ಲಿಂದ ಟರ್ನ್ ಆಗಿ ಹೋಗುವಂಥದ್ದು. ಸೊ ಹೊಳೆ ಇನ್ನು ಮುಂದೆ ಇರುವಂಥದ್ದು, ಬಟ್ ಟರ್ನ್ ಆಗಿ ಸ್ವಲ್ಪ ಡೌನ್ ಇರೋದ್ರಿಂದ ಈಚೆ ಬಂದಿದೆ ನೀರು. ಇದು ನಮ್ಮ ತೋಟ. ನಮ್ಮ ತೋಟದಲ್ಲಿ ನಾನು ಮೊನ್ನೆ ಒಂದು ಶಾರ್ಟ್ ವಿಡಿಯೋ ಹಾಕಿದೆ, ಅದರಲ್ಲಿ ಸಹ ಇದೆ ನೋಡಿ, ಸೇಮ್. ಈ ಸಲ ಒಂದು 3-4 ಸಲ ನೀರು ಬಂದಿದೆ. ವರ್ಷ ಒಂದು ದಿನ ಅಥವಾ 2 ಸಲ ನೀರು ಬರ್ತಿತ್ತು, ಬಟ್ ಈ ವರ್ಷ 3-4 ಸಲ ಬಂದಿದೆ. ಇಷ್ಟ ಆಗುವಾಗ ನನಗೆ ಇಲ್ಲಿ ಕಾಲಿಗೆ ಒಂದು ಅಪರೂಪ ಜೀವಿ ಹತ್ತಿತ್ತು ನನ್ನ ಕಾಲ ಮೇಲೆ. ಅಪರೂಪ ಜೀವಿಯ ಹೆಸರೇನಂತ ಹೇಳಿ ಯಾರಿಗಾದ್ರೂ ಗೊತ್ತಿದ್ದರೆ ಕಾಮೆಂಟ್ ಮಾಡಿ. ಇದು ನಮ್ಮ ಘಟ್ಟದ ಸೈಡಲ್ಲಿ ಅತಿ ಹೆಚ್ಚು ಅಂಗಳದಲ್ಲಿ ಸಹ ಸಿಗ್ತದೆ, ಜಿಗಣೆ ಅಂತ ಹೇಳ್ತಾರೆ ಇದಕ್ಕೆ. ನಿಮ್ಮ ಭಾಷೆಯಲ್ಲಿ ಏನು ಹೇಳ್ತಾರೆ ಅಂತ ಕಾಮೆಂಟ್ ಮಾಡಿ. ದಕ್ಷಿಣ ಕನ್ನಡದಲ್ಲಿ ಇದು ಸಿಗೋದೇ ಇಲ್ಲ ಅಂತ ಹೇಳ್ತಾರೆ, ಬಟ್ ಅಪರೂಪಕ್ಕೆ ಹೊಳೆಯಲ್ಲಿ ಕೊಚ್ಚಿ ಬಂದಿರಬೇಕು. ನನ್ನ ಕಾಲಿಗೆ ಹತ್ತುವಾಗ ನಮಗೆಲ್ಲ ಎಕ್ಸ್ಪೀರಿಯನ್ಸ್ ಉಂಟಲ್ಲ, ನಮ್ಮ ಅಂಗಳದಲ್ಲಿ ಎಲ್ಲ ಕಡೆ ಇರ್ತದೆ ಇದು. ಮಳೆಗಾಲದಲ್ಲಿ ಹತ್ತಿದ ಕೂಡಲೇ ನನಗೆ ಒಂದು ಬೆರಳ ಸೈಡಲ್ಲಿ ಬಂದು ಕೂತ್ಕೊಂಡು ಕಚ್ಚಲಿಕ್ಕೆ ಸ್ಟಾರ್ಟ್ ಮಾಡ್ತು. ಕಚ್ಚುವಾಗ ನನಗೆ ಒಮ್ಮೆ ಫೀಲ್ ಆಯ್ತಿದ್ದು, ಅದು ಕಚ್ಚು ಹಾಗೇ ಉಂಟಲ್ಲ ಅಂತ ಹೇಳಿ ಬಗ್ಗಿ ಕಾಲು ಬೆರಳನ್ನು ಹೀಗೆ ನೋಡುವಾಗ ಅದರ ಮಧ್ಯದಲ್ಲಿ ಕೂತ್ಕೊಂಡಿತ್ತು. ರಪ್ಪ ನಾನು ಬೇಗ ತೆಗೆದಿದ್ದೇನೆ. ನನಗೆ ಅದು ಕೈಯಲ್ಲಿ ಮುಟ್ಲಿಕ್ಕೆ ಸ್ವಲ್ಪ ಒಂಥರ ಆಗ್ತದೆ, ಮತ್ತು ಕಚ್ಚೆಲ್ಲ ಹಿಡಿದಾಗ ಕೈಯಲ್ಲಿ ತೆಗಿಲೇಬೇಕಾಗ್ತದೆ. ಅದು ಹೀಗೇನೆ ಹೇಳಿದ್ರೆ ಬರೋದಿಲ್ಲ. ಕಚ್ಚಲಿಕ್ಕೆ ಮುಂಚೆನೇ ನೋಡಿದ್ದು ಒಳ್ಳೆಯದಾಯಿತು. ತುಂಬ ರಕ್ತ ಹೀರಿ ಕುಡಿತದೆ ಅದು. ಮೇ ಬಿ ಹೊಳೆಯಲ್ಲಿ ನೀರು ಬರುವಾಗ ಎಲ್ಲೆಲ್ಲಿದ್ದಂತಹ ಜೀವಿಗಳು ಹೊಳೆ ಮೂಲಕ ಬರ್ತದೆ ಅಲ್ವಾ, ಹಾಗಾಗಿ ಸೈಡಿಗೆ ಬಂದುಬಿಡ್ತದೆ. ಹಾಗೆ ಬಂದಿದ್ದಿರಬೇಕು. ಇಲ್ಲಿ ಮಂಗಳೂರು ಸೈಡ್ ಇಲ್ಲ ಅಂತಲೇ ಹೇಳುವಂಥದ್ದು. ಅಂದರೆ ಇಲ್ಲಿ ಆ ವೆದರ್ ಅದಕ್ಕೆ ಆಗೋದಿಲ್ಲ ಅಲ್ಲ, ಅದು ಭೂಮಿ ಒಳಗೆ ಇದ್ದು ಮಳೆಗಾಲದಲ್ಲಿ ಹೊರಗೆ ಬರುವಂಥದ್ದು. ಹಾಗಾಗಿ ಅದಕ್ಕೆ ಇಲ್ಲಿಯ ಒಂದು ಹೀಟ್ ವೆದರ್ ಆಗೋದಿಲ್ಲ. ನಮಗೆ ಅದನ್ನು ಯಾವಾಗಲೂ ನೋಡಿ ಅದರ ಹತ್ರ ಕಚ್ಚಿಸಿಕೊಂಡು, ಮನುಷ್ಯ ಪ್ರಾಣಿ ಅಂತ ಇಲ್ಲ, ಎಲ್ಲದಕ್ಕೆ ಕಚ್ತದೆ ಅದು. ಅದರದ್ದೀಗ ಲೀಚ್ ಥೆರಪಿ ಅಂತೆಲ್ಲ ಉಂಟು ಈ ಒಂದು ಬ್ಯೂಟಿಫೈ ಆಗುವಂತಹ ಫೀಲ್ಡಲ್ಲಿ, ಅದನ್ನು ಕೂಡ ಯೂಸ್ ಮಾಡ್ತಾರೆ. ನೋಡಿ ನೀರು ಯಾವ ರೀತಿಯಲ್ಲಿದೆ ಅಂತ ಹೇಳಿ. ಇಲ್ಲಿ ಎಲ್ಲ ಇದು ಹೊಳೆ ನೀರಲ್ಲ, ಮಳೆ ನೀರೇ ಬಂದಿರುವಂಥದ್ದು. ಎಷ್ಟು ನೀರಿದೆ ನೋಡಿ, ಎಲ್ಲಿ ನೋಡಿದರೆ ಸಹ ನೀರೇ. ಇದು ನಮ್ಮ ಇನ್ನೊಂದು ಸೈಡ್, ಇದು ಕೂಡ ಒಂದು ಟರ್ನಲ್ಲಿರುವಂತಹ ತೋಟ. ಈ ತೋಟ ಫುಲ್ ಇದೇ ರೀತಿಯಲ್ಲಿ, ಇದಕ್ಕೆ ವರ್ಷ ನೀರು ಬಂದರೆ ಬಂದೇ ಬರ್ತದೆ. ಮದುವೆ ಆದ ಫಸ್ಟ್ ವರ್ಷದಲ್ಲಿ ತುಂಬ ವರ್ಷ ನಂತರ ಅಂತ, ಒಂದು 25 ವರ್ಷ ನಂತರ ಅಂತೆ ಹಾಗೆ ಮಳೆ ಬಂದದ್ದು. ನಾನು ಆಗ ತೋರಿಸಿದೆ ಅಲ್ಲ ಬಾವಿಯವರೆಗೆ ಸಹ ನೀರು ಬಂದಿತ್ತಂತೆ ಅಲ್ಲ, ನಾನೇ ನೋಡಿದ್ದೀನಿ. ಫುಲ್ ಅಡಿಕೆ ಗಿಡದ ಬುಡದಲ್ಲಿ ಎಲ್ಲ ಕೆಂಪು ನೀರು, ಇದೇ ರೀತಿಯಲ್ಲಿ ಫುಲ್ ಕೆಂಪು ನೀರಿತ್ತು. ನನಗಿಲ್ಲಿ ನಿಲ್ಲಿಕ್ಕೆ ಆಗ್ತಾಯಿಲ್ಲ, ಅಷ್ಟು ಸೊಳ್ಳೆ ಉಂಟು. ಹೀಗೆ ನೆರೆ ಬಂದಾಗ ಸೊಳ್ಳೆ ಜಾಸ್ತಿ, ತುಂಬ ಸೊಳ್ಳೆ ಇರ್ತದೆ. ಮತ್ತು ಈ ಹಾವು ಅದೆಲ್ಲ ಸಹ ಇರ್ತದೆ ನೀರಲ್ಲಿ ಬಂದು, ಅಂದರೆ ಬಚಾವಾಗಲಿಕ್ಕೆ ಅಂತ ಹೇಳಿ ಸೈಡಿಗೆ ಬರ್ತದಲ್ಲ, ಅದೆಲ್ಲ ಇರ್ತದೆ. ಹಾಗಾಗಿ ನಾನೀಗ ಮಗು ಒಬ್ಬನೇ ಇದ್ದಾನೆ ಮನೆಯಲ್ಲಿ, ಹೋಗ್ತಾ ಇದ್ದೇನೆ. ಸೊ ಇಲ್ಲಿ ನೋಡಿ ಅವಸ್ಥೆ, ಎಲ್ಲಿ ನೋಡಿದರೂ ನೀರು, ಫುಲ್ ನೀರು.
ಮೊದಲೆಲ್ಲ ನಾನು ಮಾವ ಎಲ್ಲ ನೆಟ್ಟಿತ್ತು, ಒಂದು ದೊಂಟಿಗೆ ನೆಟ್ ಕಟ್ಟಿದಿತ್ತು, ಅದರಲ್ಲಿ ತೆಂಗಿನಕಾಯಿ ಹಿಡಿಲಿಕ್ಕೆ ಅಂತ ಹೋಗ್ತಾ ಇದ್ವಿ. ಬಟ್ ಈಗ ಹೋಗೋದಿಲ್ಲ, ಅವರಿಗೆ ಸಾಗೋದಿಲ್ಲ, ನನಗೆ ಸಾಗೋದಿಲ್ಲ. ಮೊದಲೆಲ್ಲ ಮಕ್ಕಳೆಲ್ಲ ಇರಲಿಲ್ಲ, ಮದುವೆ ಆದ ಶುರುವಲ್ಲಿ ಅವರಿಗೆ ಸ್ವಲ್ಪ ಏಜ್ ಆಗಿರಲಿಲ್ಲ ಆಗ, ಹಾಗಾಗಿ. ಸೊ ಅಷ್ಟೇ, ಇವತ್ತಿಂದು ನೆರೆ ನೋಡಿದ್ರಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.